श्रीमच्छंकर पूज्यपाद वंदे तम सच्चिदानंदम यतिवर्यं महामहिमवेदान्तरारक्यं सदाहं संप्रदायिक्यं श्री श्री सुरेश्वरो गृह्णातो ज्ञानं नास्तिकमित्तमं ब्रह्मा स्वतः एव प्रवर्तत्वात् कर्तुरेवाधिकारिता पदञ्चारोग्य कामादि भवे कर्तृविशेषणम् एव प्रवृत्तत्वात् कर्तुः एव अधिकारिता पदं च आरोग्यकामादि भवेत् कर्तृविशेषणम् ಇದು ದೃಷ್ಟಫಲಕ್ಕೆ ತಾನೇ ತೊಡಗಿದ್ದಾನೆ. ಯಾವುದೋ ಆರೋಗ್ಯ ಕಾಮ ಅನ್ನುವಂತಹ ಒಂದು ವಾಕ್ಯ. ಆರೋಗ್ಯ ಕಾಮ ಹರಿತಕಿಂ ಭಕ್ಷಯೇ ವಾಕ್ಯ ಇದ್ರೆ ಅದು ವಿಧಿವಾಕ್ಯಕ್ಕೆ ಕಾಮ ವಿಶೇಷಣವೋ ಕರ್ತೃ ವಿಶೇಷಣವೋ, ನಿಯೋಗಕ್ಕೆ ಕರ್ತೃ ವಿಶೇಷಣ ಅಂತಾರೆ. ಆದ್ರೆ ಇದಕ್ಕೆ ವಿಧಿಗೆ ಕಾಮವಿಲ್ಲವೂ ವಿಧಿ ಮಾಡ್ತಾನೆ ಅಂತ ವಿಧಿ ಇದೆಯಲ್ಲ, ಇದು ಭಕ್ಷಯೇ ವಿಧಿ. ಅದು ಸ್ವತಃ ಪ್ರವರ್ತ ತಾನೇ ತೊಡಗಿದ್ದಾನೆ. ಯಾವುದಕ್ಕೆ? ಆರೋಗ್ಯ ಬೇಕು ಅಂತ ಹೇಳಿ ಅನಾರೋಗ್ಯನಾದವನು, ರೋಗಿಯಾದವನು ತಾನಾಗೆ ತೊಡಗಿರುತ್ತಾನಾದ್ರಿಂದ ಅಲ್ಲಿ ಕರ್ತೃ ಅಧಿಕಾರಿ ಆಗ್ತಾನೆ. ಕರ್ತೃಗೆ ಅಧಿಕಾರಿತ್ವ ಬರುತ್ತೆ. ಎಲ್ಲಿ ಪದಂಚ ಆರೋಗ್ಯ ಕಾಮಾದಿ ಭವೇ ಆರೋಗ್ಯ ಕಾಮಾದಿಗಳು ಕರ್ತೃ ವಿಶೇಷಣ ಆಗತ್ತೆ. ಇಲ್ಲಿ ಹೇಗ್ ಮಾಡಿದ್ದಾರೆ ಅಂದ್ರೆ, ನಿಯೋಗಕ್ಕೆ ಕರ್ತೃ ಅಧಿಕಾರಿ ಆಗ್ತಾರಂತೆ, ಕಾಮಿ ಅಧಿಕಾರಿ ಅಲ್ಲಂತೆ. ನಿಯೋಗ ವಾಕ್ಯಕ್ಕೆ ಕರ್ತೃ ಅಧಿಕಾರಿ ಹೊರತು ಕಾಮ ಉಳ್ಳವರ ಅಧಿಕಾರಿ ಅಲ್ಲ ಅಂತ ಭಾಗ ಮಾಡ್ತಾ ಇದ್ದಾನೆ. ತಾನಾಗೆ ತೊಡಗ್ಬಿಟ್ಟಿದ್ದಾನೆ. ತಾನಾಗೆ ತೊಡಗಿಬಿಟ್ಟಿರೋದ್ರಿಂದ ಅದು ಆ ನಿಯೋಗಕ್ಕೆ ಕರ್ತೃ ಅಧಿಕಾರಿ ಆಗ್ತಾನೆ. ಆರೋಗ್ಯ ಕಾಮನಾದವನಿಗೆ ಕಾಮ ಇದಾಗತ್ತೆ, ವಿಶೇಷ ಹೇಳ್ತಾನೆ. ಆರೋಗ್ಯ ಕಾಮಾದಿ ಭವೇ ಕರ್ತೃ ವಿಶೇಷ, ಅದು ಕರ್ತೃ ವಿಶೇಷವಾಗತ್ತೆ. ಇದು ಕರ್ತೃ ಅಧಿಕಾರಿ ಆಗ್ತಾನೆ, ಕರ್ತೃ ವಿಶೇಷವಾಗಲ್ಲ. ಅದು ನಿಯೋಗ ಕಾಮಕ್ಕೆ ವಿಶೇಷವಾಗಲ್ಲ, ಕರ್ತೃ ಅಧಿಕಾರಿ ಆಗತ್ತೆ. ಇಲ್ಲಿ ವಿಭಾಗ ಮಾಡಿಕೊಡಿದ್ದಾನೆ. ಕಾಮಕ್ಕೂ ನಿಯೋಗಕ್ಕೂ ವ್ಯತ್ಯಾಸ ಇದೆ ಅಂತ. ಕಾಮದಿಂದ ತೊಡಗಿದ್ದಕ್ಕೂ ನಿಯೋಗಕ್ಕೂ ವಿಶೇಷ ಬೇರೆ. ಸ್ವರ್ಗ ಕಾಮು ಯಜೇತ ಅಂದಿದೆಯಲ್ಲ, ಯಜೇತ ಅನ್ನೋದನ್ನು ಒಂದು ನಿಯೋಗ ತೋರುತ್ತಲ್ಲ, ಆ ನಿಯೋಗಕ್ಕೆ ಕರ್ತೃ ವಿಶೇಷಣ, ನಿಯೋಗಕ್ಕೆ ವಿಧಿಗೆ ಕರ್ತೃ ವಿಶೇಷಣ ಆಗುತ್ತೆ. ಪ್ರವೃತ್ತತ್ವ ಅದು ಕರ್ತೃರೇವ ಅಧಿಕಾರಿತ. ಆರೋಗ್ಯ ಕಾಮಾದಿ ಮುಂತಾದ್ರಲ್ಲಿ ಅದು ಕರ್ತೃ ವಿಶೇಷವಾಗಿ ಕಾಮ ಕರ್ತೃ ವಿಶೇಷಣವಾಗುತ್ತೆ. ಇದು ಕರ್ತೃವಿಗೆ ವಿಶೇಷಣ, ಇಲ್ಲಿ ಕರ್ತೃವೇ ವಿಶೇಷಣ ಅಲ್ಲ. ನಿಯೋಗಕ್ಕೆ ಕರ್ತೃವೇ ವಿಶೇಷಣ, ಕರ್ತೃವಿಗೆ ವಿಶೇಷಣ ಆರೋಗ್ಯ ಇದೆಯಲ್ಲ, ಅದು ಕರ್ತೃವಿಗೆ ವಿಶೇಷಣ. ಇದು ಕರ್ತೃವೇ ಅಧಿಕಾರಿ ಅದಕ್ಕೆ, ನಿಯೋಗಕ್ಕೆ. ಹಾಗೆ ಮಾಡ್ಕೊಂಡಿದ್ದಾರೆ. ಏನೋ ಎಲ್ಲ ತುಂಬಾ ಬಲ್ಬಜ ವಾಕ್ಯ ಹೇಳಿದ್ರೆ ಇವನೇ ಮಾಡ್ಕೊಂಡ್ರು. ಇದಕ್ಕೆ ಎಲ್ಲೂ ವಾಕ್ಯ ಇಲ್ಲ, ಆಧಾರ ಇಲ್ಲ, ತಾನೇ ವಿಭಾಗ ಮಾಡ್ಕೊತಾ ಇದ್ದಾನೆ. ತಾನೇ ತೊಡಗಿರುತ್ತಾನಾದ್ದರಿಂದ ಕ್ರಿಯೆಯಲ್ಲಿ ತಾನೇ ಕ್ರಿಯೆಯಲ್ಲಿ ಸೇರಿಸ್ಕೊಳ್ಳಿ. ಕ್ರಿಯೆಯಲ್ಲಿ ತಾನೇ ತೊಡಗಿರುತ್ತಾನಾದ್ದರಿಂದ ಕರ್ತೃವಿಗೆ ಅಧಿಕಾರ ಎಂದು ಕರ್ತೃವಿಗೆ ಅಧಿಕಾರಿತ್ವ ಗೊತ್ತಾಗುತ್ತೆ. ಕರ್ತೃ ಆದವನಿಗೆ ಅಧಿಕಾರಿತ್ವವು
ಕರ್ಸುವಾದವನಿಗೆ ಅನುಜ್ಯ ಕಾಮ ಅನ್ನುವಂತ ಕರ್ಸುವಾದ ಅದ ಸ್ವರ್ಗ ಕಾಮ ಅಧಿಕಾರತ್ವ ಅನ್ನೋದು ಬರುತ್ತದೆ. ಆರೋಗ್ಯ ಕಾಮೋ ಹರೀತಿ ಕಿಂ ಭಕ್ಷೇ ಇತ್ಯರ್ಥ ನಿಯೋಗಸ್ಯ ಮಾನಾಂತರ ಯೋಗ್ಯ ವಿನಿಯೋಗ ವಿಷಯತ್ವಾತ್ ವಾಕ್ಯಾಪೇಕ್ಷಾ ವಿನ ಮಾನಾಂತರಾದೇವ ಹರೀತಿ ಕಿಂ ಭಕ್ಷಣೆ. ವಾಕ್ಯಾಂತರ ಬೇಕಿಲ್ಲ ಅದಕ್ಕೆ. ಮಾನಾಂತರ ಹರೀತಿ ಕಿಂ ಭಕ್ಷಣೆ ಪುಂಸ್ತ ಪ್ರವೃತ್ತೆ ತತ್ರ ಗುಣಭೂತಸ್ಯ ಆದಾವ್ಯ ಕರ್ತೃತ್ವೇನ ಅನ್ವಿತಸ್ಯ ಪಶ್ಚಾತ್ ಲಿಂಗಾದಿ ಶ್ರವಣೆ ಶ್ರಾವಿಣಃ ನಿಯೋಜ್ಯತ್ವಾಧಿಕಾರಿತ್ವಾನ್ವಯಃ ವೇದೇತು ಅನ್ಯಥಾತ್ಮಂ ವಾಕ್ಯತಃ ಇತ್ಯರ್ಥಃ. ಇನ್ನು ಸ್ವರ್ಗಕಾಮ ಪದವತ್ ಆರೋಗ್ಯ ಕಾಮ ಪದೇ ನಿಯೋಜ್ಯ ಆತ್ಮಕಃ ಸತಿ ಕಥಂ ಕರ್ತನ್ಮಯ ಪ್ರಾಥಮ್ಯಂ ತತ್ರಾಹ ಪದಂಜಲಿ. ದೇವದತ್ತಃ ಪಚತಿ ಇತ್ಯತ್ರ ದೇವದತ್ತವತ್ ದೇವದತ್ತ ಪದವತ್ ಇದಮಪಿ ಕರ್ತೃಪೂರ್ವಕಂ ಮಾನಾಂತರವಶಾತ್ ಅತ್ರ ಪುರುಷ ಪ್ರವೃತ್ತೇಃ ಉಕ್ತತ್ವ ನ ತು ನಿಯೋಜ್ಯಸ್ಯ ಇತ್ಯರ್ಥಃ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಆ ಟಿಪ್ಪಣಿ ಸ್ಪಷ್ಟ ಬ್ರಾಕೆಟ್ ಮಾಡ್ತಾರಲ್ಲ, ಬ್ರಾಕೆಟ್ ಕ್ಲೋಸೇ ಮಾಡಲ್ಲ. ಆಮೇಲೆ ಎಲ್ಲಿ ಫುಲ್ ಸ್ಟಾಪ್ ಇಲ್ಲಿ ಗೊತ್ತಾಗಲ್ಲ. ಆಮೇಲೆ ಇದು ವಾಕ್ಯ ಕನ್ನಡ ವಾಕ್ಯ ಸರಿನೇ ಇಲ್ಲ. ಅದು ಕರ್ತೃಪದ ಏನೋ ಮಾಡ್ಬಿಡ್ತಾರೆ. ಆ ಕನ್ನಡ ವಾಕ್ಯ ಅಂತೂ ಒಂದು ಪ್ರೂಫ್ ಸರಿ ಆಗಿಲ್ಲ. ಪ್ರೂಫ್ ಸರಿ ಮಾಡ್ದೇನೆ ಕನ್ನಡ ವಾಕ್ಯ ಒಂದು ಓದಕ್ಕೆ ಆಗಲ್ಲ ಕನ್ನಡ ವಾಕ್ಯನ. ಟಿಪ್ಪಣಿನಲ್ಲೇನೋ ಲೌಕಿಕವಾಗಿ ನಿಯೋಗ ಆಗೋದು, ವೈದಿಕವಾಗಿ ನಿಯೋಗ ಆಗೋದು ಬೇರೆ ಅಂತ ಹೇಳ್ತಿದ್ದಾರೆ. ಹೌದು, ಬಟ್ ಅದು ಹೇಗೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇಲ್ಲ. ಅದೇ ಲೌಕಿಕವಾದ ನಿಯೋಗಕ್ಕೆ ಅವ್ರು ಹೇಳ್ತಿರೋದು ಬಾನಾಂತರ ವಿಷಯವಾದದ್ದಾದ್ರಿಂದ ಅದು ಏನೋ ನೋಡಿದ್ಯಾ ಬುಕ್ ರೇಟ್? ಅದೇನೋ 10% ಡಿಸ್ಕೌಂಟ್ ಹಾಕಿದ್ರು. 100 ಇದೆಯಲ್ಲೇ, 160 ಇದೆ. ಕೊಡು ಆ 2 ಪುಸ್ತಕನ. ಯಾವ ಪುಸ್ತಕ? ಇದೆ. ನೀವ್ ಹೇಳ್ತಾ ಯಾಕೆ ವಿಡಿಯೋ ಕಾಣಿಸ್ತಾ ಇಲ್ಲ, ಬರೇ ಫೋಟೋ ಹಾಕಿದ್ದಾರೆ. ಫೋಟೋ ನಾನೇ ಹಾಕಿ ಹೇಳಿದೆ, ಬೇಡ ಅಂದೆ. ಹೌದಾ? ಬರೀ ಫೋಟೋ ಹಾಕು ಇದು ಬೇಡ ಅಂತ ಹೇಳಿದೆ. ವಿಡಿಯೋ ಬೇಡ. ಬಿಂಬ ಬೇಡ, ಫೋಟೋ ಸಾಕು ಅಂದೆ. ಹೌದಾ? ಆರೋಗ್ಯ ಕಾಮನಾದವನು ಹರಿತಕಿ ಭಕ್ಷಣೆ ಮಾಡುವಾಗ ಅವನು ತನ್ನ ಕಾಮನೆಯಿಂದಲೇ ಮಾಡ್ತಾನೆ. ಅಲ್ಲಿ ಇದಿಲ್ಲ, ಮ್ಯೂಟ್ ಬೇಡ. ಆರೋಗ್ಯ ಕಾಮನಾದವನು ಹರಿತಕಿ ಭಕ್ಷಣೆ ಮಾಡುವಾಗ ತಾನೇ ಪ್ರವರ್ತನಾಗಿ ಮಾಡ್ತಾನೆ. ಅದಕ್ಕೆ ಅವನೇ ಖರ್ಚು ಮಾಡ್ಬಿಡ್ತಾನೆ. ಅದಕ್ಕೆ ಇದು ನಿಯೋಗ ಅಲ್ಲಿ ಬೇಕಿಲ್ಲ. ಅದಕ್ಕೂ ನಿಯೋಗ ಇದೆ ಅಲ್ಲ, ನಿಯೋಗ ಸಿದ್ಧ ಖರ್ಚ ಅಷ್ಟೇ ನಿಯೋಗ ಅಲ್ಲೇ. ನಿಯೋಗ ಅಂದ್ರೆ ಈ ತರಹ ಕ್ರಿಯಾಪದ ಮತ್ತೆ ಅಭ್ಯಾಸ ಮಾಡೋ ನಿಯೋಗ ಅಲ್ಲ ಅಲ್ಲಿ. ಓದ್ತೀನಿ, ನೀವು ಅರ್ಥ ಹೇಳಿ. ನಾನೇ ಓದ್ತೀನಿ ಬಗ್ಗೆ ಅದು ಅರ್ಥ ಆಗ್ಲಿಲ್ಲ. ನಾನು ಓದ್ದೆ ಅದೇನು ಹಿಂಗೆ ನಾನು ಏನೋ ತೋರಿಸ್ತಿದ್ದಾರೆ. ಬಟ್ ನನಗೆ ಒಂದ್ಸಲಿ ಓದಿ ಲೌಕಿಕ ವಿಧಿವಾಕ್ಯಗಳಿಗೂ ವೈದಿಕ ವಿಧಿವಾಕ್ಯಗಳಿಗೂ ಇರುವ ವ್ಯತ್ಯಾಸವನ್ನು ತಿಳಿಸುವುದಕ್ಕಾಗಿ ಈ ಮೇಲಿನ 519 ರಿಂದ 521 3 ಶ್ಲೋಕಗಳು ಬಂದಿವೆ. ಲೌಕಿಕವಾದ ವಾಕ್ಯದಲ್ಲಿ ಆರೋಗ್ಯ ಕಾಮೋ ಹರಿತಕೀಂ ಭಕ್ಷಯೇ ಎಂಬ ನಿಯೋಗವು ಪ್ರತ್ಯಕ್ಷಾದಿ ಬೇರೆ ಪ್ರಮಾಣದಲ್ಲಿ ತಿಳಿಯುವಂತಹ ವಿಷಯದಲ್ಲೇ ವಿನಿಯುಕ್ತವಾಗಿದೆ. ವಿನಿಯೋಗವನ್ನು ವಿಧಿಯುಂತ ಅಷ್ಟೇ ಅರ್ಥ. ನಿಯೋಗವನ್ನು ವಿಧಿಯುಂತ ಅರ್ಥ. ಅಳಲೆಕಾಯಿಯನ್ನು ತಿಂದರೆ ಆರೋಗ್ಯವಾಗುವುದೆಂಬುದು ಅಥವಾ ವಿರೇಚನ ಆಗುವುದೋ ಇದೆಲ್ಲ ಅನುಭವದಲ್ಲೇ ಕಂಡಿದೆ. ಇದಕ್ಕೆ ವಾಕ್ಯ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಪ್ರಮಾಣಾಂತರದಿಂದಲೇ ಪುರುಷನಿಗೆ ಹರಿತಕಿ ಭಕ್ಷಣದಲ್ಲಿ ಪ್ರವೃತ್ತಿಯು ಉಂಟಾಗುವುದು. ಆಯ್ತಾ? ಆ ಪ್ರವೃತ್ತಿಯಲ್ಲಿ ಪುರುಷನು ಮೊದಲು ಕರ್ತನೆಂದು ತಿಳಿದ ನಂತರವೇ ಆರೋಗ್ಯ ಕಾಮೋ ಹರಿತಕಿ ಭಕ್ಷಯೇ. ಮೊದಲು ತಾನು ಕರ್ತವ್ಯ ಅಂದ್ಕೊಂಡೇ ಮಾಡ್ತಾನೆ ಅಂತ. ಇಲ್ಲಿ ಕರ್ತೃತ್ವ ಉಂಟಾಗತ್ತೆ ಅಂತಾನೆ ಇಲ್ಲಿ. ಹರಿತಕಿ ಭಕ್ಷಯೇ ಎಂಬ ವಿಧಿತ್ ಪ್ರತ್ಯಯವನ್ನು ಕೇಳಿದ ಮೇಲೆ ಈ ಕರ್ತನೆ ಆರೋಗ್ಯ ಬಯಸುವವನು. ಹೌದು, ಇವನೇ ಆರೋಗ್ಯ ಫಲವನ್ನು ಅನುಭವಿಸುವ ಅಧಿಕಾರಿ. ಹೌದು. ನಾನು ಹರಿತಕಿಯನ್ನು ಭಕ್ಷಿಸಬೇಕು, ಇದು ನನಗೆ ಹೇಳಿದ ವಿಧಿ ಎಂದು ತಿಳಿಯುವವನು ಈ ಕರ್ತನು. ಆರೋಗ್ಯ ಕಾಮ ಎಂಬ ಪದವು ಈ ಮೊದಲೇ ನಿಯೋಗದಲ್ಲಿ ಅನ್ವಯಿಸಿದ ಕರ್ತೃವಿಗೆ ವಿಶೇಷಣವಾಗಿಯೇ ಅನ್ವಯವಾಗುವುದು. ಅದರಿಂದ ಪ್ರಮಾಣಾಂತರದಿಂದ ತಿಳಿದ ಕರ್ತೃವನ್ನೇ ಬೋಧಿಸಬಲ್ಲದೆ ಹೊರತು ಯಜೇತ ಸ್ವರ್ಗಕಾಮ ಎಂಬುವಂತೆ ಮೊದಲೇ ನಿಯೋಜ್ಯನನ್ನು ಬೋಧಿಸುವುದಿಲ್ಲ.
ಮೊದಲು ಇವನಿಗೆ ನೀವು ಇಟ್ಕೊಂಡು ಹೇಳ್ತಾ ಇಲ್ಲ ನೀವು ಕರ್ತೃ ಮೊದಲೇ ಸಿದ್ಧವಾಗಿರಲ್ಲ. ಇಲ್ಲ ಅಂದ ಯಜ್ಞ ಮಾಡ್ಬೇಕು ಕರ್ತೃ ಆಗ್ತಾರೆ. ಹಂಗೆ ಹೇಳ್ತಾ ಹಾ ವೇದದಲ್ಲಿರುವ ಈ ವೈಲಕ್ಷಣ್ಯವನ್ನು 522ರಿಂದ ವಿವರಿಸಲಾಗುವುದು. ಮುಂದೆ ಆಯ್ತು, ಮುಗೀತಾ? ಅಷ್ಟೇ, ಆ ಟಿಪ್ಪಣಿ ಮುಗೀತು. ಅಲ್ಲಿ ಮೊದಲೇ ಪ್ರಾಪ್ತವಾಗಿದೆ ಕರ್ತೃತ್ವ, ಆಮೇಲೆ ಭಕ್ಷ್ಯ ಮಾಡ್ತಾನೆ, ಅವನು ಅದೃಷ್ಟ ಫಲ ಪಡ್ಕೊಳ್ತಾನೆ. ಇಲ್ಲಿ ಆ ಯಜ್ಞ ಕರ್ತೃತ್ವ ಇರಲ್ಲ ನಿಮಗೆ. ಯಜ್ಞ ಸಂಬದ್ಧವಾದ ಕರ್ತೃತ್ವ ವೇದದಿಂದ ಉಂಟಾಗುತ್ತೆ. ಆಮೇಲೆ ಈ ಯಜ್ಞಕ್ಕೆ ಮುಂಚೆ ಕರ್ತೃತ್ವ ಇದ್ಬಿಟ್ರೆ ಎಲ್ಲರೂ ಯಜ್ಞ ಮಾಡ್ಬೇಕಾಗಿತ್ತು. ಹಾಗಲ್ಲ, ನೀವು ಜಾತಪುತ್ರನಾಗಿ ಕೃಷ್ಣಕೃಷ್ಣನಾಗಿ ಅಗ್ನಿ ಆಧಾನ ಮಾಡಿ ಇದನ್ನು ಮಾಡಿದ್ರೆ ನಿಮಗೆ ಸೋಮಯಾಗ ಮಾಡ್ಬೇಕು. ಯೋಗಯಾಗ ಮಾಡಿ ಯೋಗ ಕರ್ತೃತ್ವ ಬರುತ್ತೆ. ಸೋಮಯಾಗ ಕ್ರಿಯಾಕಾಲದಲ್ಲಿ ಮಾಡುವಂತ ಕರ್ತೃತ್ವ ಮೊದಲೇ ಇರೋ ಕರ್ತೃತ್ವ ಅಲ್ಲ ಇದು. ಸೋಮಯಾಗ ಮಾಡುವ ಮಾತ್ರ ಬರುತ್ತೆ ಆ ಕರ್ತೃತ್ವ. ಮೊದಲೇ ಇರೋ ಕರ್ತೃತ್ವ ಲೌಕಿಕ ಕರ್ತೃತ್ವ. ಅದು ಲೌಕಿಕ ಕರ್ತೃತ್ವ ಪ್ರಯೋಜನ ಇಲ್ಲ. ವೈದಿಕ ಕರ್ಮ ಮಾಡುವಾಗ ಬರುವಂತ ಕರ್ತೃತ್ವಗಳು. ಮೊದಲೇ ಇದ್ದದ್ದಾದ ಕರ್ತೃತ್ವವು ಲೌಕಿಕ ಇದಕ್ಕೆ ಆಗ್ಬಿಡುತ್ತೆ. ನಿಯೋಗಕ್ಕೆ ಹರಿತಕಿ ಭಕ್ಷೇ ಆರೋಗ್ಯ ಕಾಮ ಆಗತ್ತೆ ಸಾಕು. ಅದು ಹರಿತಕ್ಕೆ ಅಲ್ಲೇಕಾಯಿ ತಿಂತಾನೆ, ಅವನಿಗೆ ವಿರೋಚನಮೋ ಆರೋಗ್ಯ ಏನು ಉಂಟಾಗ್ಬಿಡುತ್ತೆ. ಅದು ಕರ್ಸ ವಿಶೇಷಣ ಆಗ್ಬಿಡುತ್ತೆ. ಅದನ್ನ ನೇರವಾಗಿ ಆ ಹರಿತಕಿ ಭಕ್ಷಣ ಅನ್ನೋದು ಕರ್ಸ ವಿಶೇಷಣ ಆಗುತ್ತೆ. ಬರ್ಕೊಡ್ರಾ? ಈ ರೀತಿ ಅಧಿಕಾರಿತ್ವವು ಈ ಪದವು ಆರೋಗ್ಯ ಕಾಮ ಮುಂತಾದ ಪದವು ಆರೋಗ್ಯ ಕಾಮ ಮುಂತಾದ ಪದವು ಕರ್ತೃವಿಗೆ ಈ ರೀತಿ ವಿಶೇಷವಾಗುತ್ತದೆ. ಇದು ವಿಶೇಷವಾಗುತ್ತದೆ ಮೊದಲೇ ಇದ್ದ ಕರ್ತೃವಿಗೆ ಅಂತ. ಮೊದಲೇ ಇದ್ದ ಕರ್ತೃವಿಗೆ ವಿಶೇಷವಾಗುತ್ತೆ. ವೇದದಲ್ಲಾದರೂ ಹಾಗಲ್ಲ ಅಂತ. ನೀವು ಹೇಳ್ದಂಗೆ ಮೊದಲೇ ಇದೆ ಕರ್ತೃತ್ವ ಇವನಿಗೆ. ಮೊದಲೇ ಕರ್ತೃತ್ವ ಇಟ್ಕೊಂಡು ನನಗೆ ಆರೋಗ್ಯ ಬೇಕು ಬಯಸ್ತಾ ಇದ್ದಾನೆ. ಇದು ಕರ್ತೃತ್ವ ತಿಳಿಸ್ಕೊಡಲ್ಲ. ವೇದದಲ್ಲಿ ಸಕಲ ಆಖ್ಯಾದಿ ಪ್ರಮಾಣ ಅಗೋಚರತ್ವ, ಸಕಲಾಖ್ಯಾದಿ ಪ್ರಮಾಣಾಗೋಚರತ್ವತಃ ವೇದೇತು ಸಕಲಾಖ್ಯಾದಿ ಪ್ರಮಾಣಾಗೋಚರತ್ವತಃ ಸಾಧ್ಯ ಸಾಧನತಾ ಜ್ಞಾನಂ ನಿಯೋಗಾದೇವ ನಾನ್ಯತಃ. ಈ ಸಾಧ್ಯ ಸಾಧನ ಜ್ಞಾನ ವಾಕ್ಯಾದೇವ ಅಂತಾರೆ, ನಿಯೋಗಾದೇವ ಅಂತಾರೆ. ವಾರ್ಷಿಕಾರು ಸಾಧ್ಯ ಸಾಧನ ವೇದದಿಂದ ಗೊತ್ತಾಗ್ತಿದ್ದಾರೆ. ನಿಯೋಗದಿಂದ ಅನ್ನೋದು ಇದು ಬೇಕಾಗಿದೆ. ಇದು ಮಾಡೋದು ವೇದದಲ್ಲ. ವೇದೇ ಗೋಚರತ್ವತಃ ಒಂದೇ ವೇದೇ ವೇದದಲ್ಲಾದ್ರ ಸಕಲ ಅಖ್ಯಾದಿ ಪ್ರಮಾಣ. ಅಖ್ಯಾದ ಪ್ರತ್ಯಕ್ಷ, ಅಖ್ಯಾದ ಇಂದ್ರಿಯ ಅಂತ. ಪ್ರತ್ಯಕ್ಷ, ಅನುಮಾನ, ಅಪಮಾನ, ಅರ್ಥಾಪತ್ತಿ ಯಾವ ಪ್ರಮಾಣಕ್ಕೂ ಗೋಚರವಾಗದೇ ಇರೋದಾದ್ರಿಂದ ಯಾವುದೋ ಈ ಸಾಧ್ಯ ಸಾಧನದ ಜ್ಞಾನ. ಈ ಸೋಮಯಾಗನೂ ಸಾಧನ, ಸ್ವರ್ಗಾನು ಸಾಧ್ಯ. ಈ ಜ್ಞಾನ ಪ್ರತ್ಯಕ್ಷ ಗೊತ್ತಾಗಲ್ಲ, ಅನುಮಾನ ಗೊತ್ತಾಗಲ್ಲ, ಅಪಮಾನ ಗೊತ್ತಾಗಲ್ಲ, ಅರ್ಥಾಪತ್ತಿ ಅನುಪಲಬ್ಧಿ ಯಾರಿಗೂ ಗೊತ್ತಾಗಲ್ಲ. ಆದ್ರಿಂದ ಈ ಜ್ಞಾನವು ನಿಯೋಗದಿಂದಲೇ ಆಗುತ್ತದೆ ಹೊರತು ಮತ್ತೊಂದರಿಂದ ಅಲ್ಲ. ಈ ನಿಯೋಗದಿಂದ ಏನಿಟ್ಕೊಂಡಿದ್ದಾರೆ ಯೋಚಿಸಬೇಕು ನೀವು. ಲಿಂಗ ಹೊರತಂದ್ರೆ ಕರ್ತೃತ್ವದ ಆಜ್ಞಾನ ಆಗಲ್ಲ. ಮನೆ ವರ್ಷದಿಂದ ಉಚ್ಚಾಟದ ಪರಮಾವಧಿ ಲಿಂಗ ಹೊರತದಿಂದ ಅಜ್ಞಾನ ಆಗತ್ತೆ. ಲಿಂಗ ಮಾಡಬೇಕು ಅಂತಾಗತ್ತೆ, ಜ್ಞಾನ ಎಂತಾಗುತ್ತೆ ಕಲೆ ಆಡುದು. ವೇದದಲ್ಲಾದರೋ ಎಲ್ಲಾ ಲೌಕಿಕ ಪ್ರತ್ಯಕ್ಷವೇ ಮುಂತಾದ ಎಲ್ಲಾ ಪ್ರತ್ಯಕ್ಷವೇ ಮುಂತಾದ ಲೌಕಿಕ ಪ್ರಮಾಣಕ್ಕೆ ಗೋಚರ ಆಗದೇ ಇರುವುದನ್ನು ಹೇಳುವುದರಿಂದ ಲೌಕಿಕ ಪ್ರಮಾಣ
ಪ್ರಮಾಣಗಳಿಗೆ ಗೋಚರವಾಗದೇ ಇರುವುದು ಆದ್ರಿಂದ ವೇದ ವಾಕ್ಯದಿಂದಾನೇ ಅವನ ಕಾಮ ಉಂಟಾಗುತ್ತೆ. ಹಾ ವಾಕ್ಯ ಬಂದ ಮೇಲೆ ಕಾಮ ಉಂಟಾಯ್ತು. ಹೇಳಿದ್ರೆ ಇದನ್ನ ಪಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಅಡ್ಡ ಅವನು ಅಡ್ವರ್ಟೈಸ್ಮೆಂಟ್ ಬೇರೆ ಅಷ್ಟೇ. ಬೇರೆ ಹೇಳಿದ್ಮೇಲೆ ಕಾಮ ಬರ್ದೇ ಹೋದ್ರ ಇದ್ರಲ್ಲೇ ತಪ್ಪು ಅಲ್ವಾ? ಅಲ್ಲ ಬೇರೆ ಹೇಳಿದ್ಮೇಲೆ ಕಾಮ ಬರ್ದೇ ಇತ್ತು ಏನ್ ಮಾಡ್ತೀಯ ಅವಾಗ? ಮಾಡ್ಬೇಕಾಗಿಲ್ಲ ಅವನು ವೈದಿಕ ಅವನ ಅಧಿಕಾರಿ ಅಲ್ಲ. ಮುಂದೆ ಇದೆ ಹಾಕಿದೆ ಅಲ್ಲಿ. ಹೌದಾ? ಸಕಲ ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಗಳಿಗೆ ಗೋಚರವಲ್ಲದೆ ಇರುವುದರಿಂದ ಈ ಸಾಧ್ಯ ಸಾಧನದ ಜ್ಞಾನವು ಸಂಬಂಧ ಜ್ಞಾನವು ಸಾಧ್ಯ ಸಾಧನ ಸಂಬಂಧ ಜ್ಞಾನವು ನಿಯೋಗದಿಂದಲೇ ಆಗುತ್ತದೆ ಹೊರತು ಮತ್ತೊಂದರಿಂದಲ್ಲ. ಇವನು ಹೋದ್ನಾ ಅಕ್ಕಿ ತರಕ್ಕೆ ಹೋಗ್ಬೇಕು ಅಂತಿದ್ದ. ಪುಸ್ತಕ ತಗೊಂಡು ಹೋಗಿ ಕೊಡ್ಬೇಕಾಯ್ತು ಮಲ್ಲಿಕನ ಮನೆಗೆ, ಹಂಗೆ ಹೋಗ್ಬಿಟ್ಟಿದ್ಯಾ? ಅದು ತೆಗಿ ಸ್ಟಾರ್ಟ್ ವಿಡಿಯೋ. ಅದು ಬೇಡ. ಬರ್ತಾನೆ ನಾನೇ ಬರ್ತೀನಿ. ಬರ್ತಾ ಇದ್ದೀರಾ? ಓ ಸರಿ ಅಮ್ಮ ಬರ್ತಿದ್ದಾರಂತೆ. ಕಾರ್ ಕಳ್ಸ, ಕಾರ್ ಬರ್ತಾರೆ. ಅಮ್ಮನೇ ಬರ್ತಾ ಇದ್ದಾರಂತೆ. ಹಾ ಬೇಡ ಹಂಗೆ ಬರ್ತೀನಿ ನನ್ ಪಾಡಿಗೆ ನಾನು. ಅಲ್ಲ ಕಾರ್ ಕಳಿಸ್ತೀನಿ, ಕಾರ್ ಬರುತ್ತೆ. ಬೇಡ ಅಕ್ಕಿ ತರ್ಬೇಕಲ್ಲ, ಅಕ್ಕಿ ಬೇಡ, ಸ್ಕೂಟ್ರಲ್ಲಿ ಹಾಕೊಂಡ್ ಬರ್ಬೋದು. ಸರಿ ಆ ಕಾರ್ ಆದ್ರೆ ನಿಮ್ಮನ್ನು ಅಕ್ಕಿ ಒಟ್ಟಿಗೆ ಆಗುತ್ತೆ. ಬೇಡಂತೆ ಇದು ಬೇಡಂತೆ, ಕಾರ್ ಬೇಡಂತೆ. ಅಕ್ಕಿ ತರಕು ಸ್ಕೂಟರ್ ತರ್ಬೇಕಂತೆ. ಅಲ್ಲ ಕಾರ್ ತಗೊಂಡು ಅಮ್ಮನ ಕರ್ಕೊಂಡು ಅಂತಂದೆ. ಅಮ್ಮ ಬೇಡ ಅಂತ ಇದ್ದಾರೆ. ಪುಸ್ತಕಗಳು ಇಲ್ಲ ಅವನು ಕೊಟ್ಟಾಯ್ತು. ಹೌದಲ್ಲ, ಮಲ್ಲಿಕನು ಕೊಡೋದು. ಅವರೇ ಬರ್ತೀನಿ ಅಂದ್ರ ಮರ್ತೋಗುತ್ತೆ. ಇಲ್ಲೇ ಇರುತ್ತೆ, ಇಲ್ಲಿಟ್ರೆ ಇಲ್ಲಿ ಇರುತ್ತೆ. ಮಲ್ಲಿಕ ಮನೆ ಕೊಡ್ಬೇಕು. ಹೇಳ್ಬಿಟ್ಟು ಬ್ರಹ್ಮ ಭಟ್ಟ ಆಯ್ತು, ಎಲ್ಲ ಆಯ್ತು. ನಮ್ ಕಿವಿಗೆ ಇಲ್ಲಿದ್ದಾಗ ಹೇಳಿದ್ದು ಸಾಕ. ಅದೊಂದು ಇನ್ನೊಂದು ಸುಳ್ಳು ಹೇಳು, ಸುಳ್ಳಿಗೆ ಇನ್ನೊಂದು ಸುಳ್ಳು ಬೆಳೆಸೋದು. ಏನಿದೆ? ಹಾ ಅಷ್ಟೇ, ಬೆಳೆಸ್ಬಾರ್ದು, ಸಾಕು ಒಂದ್ ಸುಳ್ಳು. ವೇದದಲ್ಲಿ ಸಕಲ ಪ್ರತ್ಯಕ್ಷಾದಿ ಪ್ರಮಾಣಕ್ಕೆ ಗೋಚರವಲ್ಲದೆ ಇರತಕ್ಕ ವಿಚಾರ ಹೇಳುವುದರಿಂದ ಸಾಧ್ಯ ಸಾಧನದ ಜ್ಞಾನವು ನಿಯೋಗದಿಂದಲೇ ಗೊತ್ತಾಗತ್ತೆ. ಆಯ್ತಾ? ತಥಾ ಹಿ ಅಕಾರಕ ಕಾಮಿ ಸ್ವರ್ಗ ಕಾಮ ಪದಾರ್ಥಿತಃ ಸ್ವರ್ಗ ಕಾಮ ಪದಾರ್ಥಿತಃ ನಿಯೋಗ ಕರ್ಮ ಸಂಬಂಧೆ ಪಶ್ಚಾತ್ ಜಾತೀಯ ಕರ್ತೃತಾಂ. ಆಮೇಲೆ ಕರ್ತೃತ್ವ ಬರುತ್ತಂತೆ. ಕರ್ಮ ಸಂಬಂಧೆ ಪಶ್ಚಾತ್ ಜಾತಿ ಬರೀ ಕಾಮಿ ಕಾರಕ ಅಲ್ಲ, ಕರ್ತು ಅದು ಕಾರಕ. ಕಾರಕದಲ್ಲಿ ಕರ್ತು ಕಾರಕ ಬಂದು, ಆಮೇಲೆ ಕರ್ಮ, ಆಮೇಲೆ ಕರಣ, ಆಮೇಲೆ ಸಂಪ್ರದಾನ, ಆಮೇಲೆ ಅಪಾದಾನ, ಆಮೇಲೆ ಅಧಿಕರಣ, ಆಮೇಲೆ ಬರುತ್ತೆ. ಬರೀ ಕಾಮಿ ಕಾರಕ ಅಲ್ಲ.
ಬೈಕೆ ಕಾರಕ ಅಲ್ಲ. ಫಸ್ಟ್ ಡೂಯರ್ಶಿಪ್ ಅದು ಕರ್ತೃಕಾರಕ. ಆಮೇಲೆ ಆಬ್ಜೆಕ್ಟ್ ಆಗೋದು ಕರ್ಮಕಾರಕ. ಕ್ರಿಯೆ ಯಾವುದನ್ನ ವ್ಯಾಪಿಸ್ಕೊಳ್ತಾವ ನೋಡುತ್ತಾನೆ ಏನನ್ನ, ಮರವನ್ನ, ಮರ ಕರ್ಮಕಾರಕ. ಆಮೇಲೆ ಸಾಧನಕಾರಕ, ಹೊಡೆಯುತ್ತಾನೆ ಬರೆಯುತ್ತಾನೆ ಯಾವುದರಿಂದ, ಕೋಲಿಂದ ಪೆನ್ನಿಂದ, ಅದು ಸಾಧನಕಾರಕ. ಕೊಡುತ್ತಾನೆ, ಯಾರಿಗೆ ಕೊಡ್ತಾನೆ, ಪುಸ್ತಕ ದಾನ ಮಾಡ್ತಾರೆ ಅದು ಯಾರಿಗೆ ಕೊಡ, ಬ್ರಾಹ್ಮಣ, ಅದು ಸಂಪ್ರದಾನಕಾರಕ. ಬೀಳುತ್ತೆ, ಮರದಿಂದ ಹಣ್ಣು ಬೀಳುತ್ತೆ, ಬಿಟ್ಟು ಬರುತ್ತಲ್ಲ, ಅಪಾದಾನಕಾರಕ. ಕೂತ್ಕೋತಾನೆ, ಇರ್ತಾನೆ, ಎಲ್ಲಿ, ಕುರ್ಚಿ ಮೇಲೆ, ಚಾಪೆ ಮೇಲೆ, ಮನೆಯಲ್ಲಿ, ಅದು ಅಧಿಕರಣ. ಅಧಿಕರಣ ಕಾರಕ ಇರೋದು 5 ಸಂಬಂಧ ಕಾರಕ ಅಲ್ಲ. 6 ಕರ್ತು ಕರ್ಮ ಕರಣ ಸಂಪ್ರದಾನ ಅಪಾದಾನ, ಅದು ಅಧಿಕರಣ. 6 ಕಾರಕ. 6 ಕಾರಕ ಇದೆ. ಬರೀ ಕಾಮಿ ಇದೆಯಲ್ಲ, ಬಯಸೋನು ಬಯಸಿದ ಬೈಕೆ ಕಾಮ ಅಲ್ಲ, ಕಾರಕ ಅಲ್ಲ, ಕಾರಕ ಆಗಲ್ಲ. ಹಾ ನಿಯೋಗ ಆಗಬೇಕು. ಹಾಗೆ ಸ್ವರ್ಗ ಕಾಮ ಪದ, ಸ್ವರ್ಗ ಕಾಮದ ಸ್ಥಾನವನ್ನ ಅರ್ಪಿಸಲ್ಪಟ್ಟವರಲ್ಲ, ಆ ಪದನ ಸ್ಥಾನ ಸ್ವರ್ಗ ಕಾಮದ ಆ ಪದದಿಂದ ಅಂತ ಸಂಬಂಧ ಹೊರಡು. ಸ್ವರ್ಗ ಕಾಮನಾಗಬೇಕು ಅನ್ನೊಂದು ಆ ಪದದಿಂದ ಅರ್ಪಿಸಲ್ಪಟ್ಟವರು. ಎರಡೂ ಮಾಡ್ಬೋದು. ಆ ಪದ ಶಬ್ದಕ್ಕೆ ಸ್ಥಾನ ಅಂತ, ಆ ಸ್ಥಾನದಿಂದ ಅರ್ಪಿಸಲ್ಪಟ್ಟಂತಹ ಆ ಮನುಷ್ಯನು ನಿಯೋಗದಿಂದ ಕರ್ಮ ಸಂಬಂಧವಾಗಲಾಗಿ ಆಮೇಲೆ ಕರ್ತೃತ್ವ ಪ್ರಕಾರ ಆಮೇಲೆ ಕಾರಕ ಆಗ್ತಾನೆ. ಕರ್ತ ಆಗ್ಬಿಟ್ಟು ಕಾರಕ ಆಗ್ತಾನೆ. ಕಾಮಿ ಅಕಾರಕ. ಬಯಸಿದ ಮಾತ್ರಕ್ಕೆ ಕಾರಕ ಆಗಲ್ಲ. ಬೈಕೆ ಇದೆ, ಬೈಕ್ ಮಾತ್ರ ಕಾರಕ ಆಗಲ್ಲ. ಬಯಸಿದವನು ಮಾಡ್ತಾ ಅಲ್ಲ, ಯಾವ ಕ್ರಿಯೆಗೆ ಕರ್ಸುವಾಗ್ತಾನೆ, ಬೈಕಿಗೆ ಕರ್ಸುವಲ್ಲ. ಅಲ್ಲಿ ಬೈಕ್ ಏನದು ಬರೀ ಒಂದು ನಾಮಪದಕ್ಕೆ ಕರ್ಸು ಬರಲ್ಲ, ಕ್ರಿಯಾಪದ ಕರ್ಸು ಬರಲ್ಲ. ಕ್ರಿಯೆಗೆ ಕರ್ಸುವೆ ಹೊರತು ನಾಮಕ್ಕೆ ವಸ್ತುವಿಗೆ ಕರ್ಸುವಲ್ಲ, ವಸ್ತು ಮಾತ್ರ ಕರ್ಸುವಲ್ಲ. ಕ್ರಿಯಾ ಸಾಧನ ಅಂತ. ಕಾರಕ ಕ್ರಿಯಾ ಸಾಧನ. ಮಾಡುವನು ಒಬ್ಬ ಸಾಧನ ತಾನೆ. ಮಾಡೋದಕ್ಕೆ ಅವ್ರು ಕ್ರಿಯೆ ನಡೆಯೋದಕ್ಕೆ ಏನೇನ್ ಬೇಕೋ ಅದಷ್ಟು ಕಾರಕ. ಕ್ರಿಯೆ ನಡೆಯೋದಕ್ಕೆ ಕ್ರಿಯಾ ಸಾಧಕಂ ಕಾರಕಂ, ಕ್ರಿಯಾಜನಕಂ ಕಾರಕಂ ಅಂತ. ಕ್ರಿಯಾಜನಕ ಕ್ರಿಯೆನ ಉಂಟು ಮಾಡೋರು. ಯಾರ್ಯಾರು ಕ್ರಿಯೆ ಉಂಟು ಮಾಡ್ತಾರೆ? ಮಾಡೋರೊಬ್ರು ಇರ್ಬೇಕೋ, ಆಮೇಲೆ ಮಾಡೋದಕ್ಕೆ ಒಂದು ವಸ್ತು ಬೇಕೋ, ಸಾಧನ ಬೇಕೋ, ಆಮೇಲೆ ಜಾಗ ಬೇಕು, ಅಧಿಕಾರ ಬೇಕೋ. ಇದು ಅಪಾದನ ಆಮೇಲೆ ಇರ್ಲೇಬೇಕು ಅಂತಿಲ್ಲ. ಅದು ವಸ್ತುನ ಹೊಲ ಕಡಿಯುತ್ತಾನೆ, ಕಟ್ಕೆ ಇರ್ಬೇಕು, ಕಡಿಯೋನು ಒಬ್ಬನ ಇರ್ಬೇಕು. ಕಟ್ಕೆ ಇದ್ದಾನೆ, ಕಟ್ಕೆಯನ್ನು ಕಡಿತಾನೆ, ಕರ್ಮಕಾರಕ ಬೇಕು. ಸಾಧನ, ಮಚ್ಚು ಸಾಧನ, ಕಟ್ಟಿಗೆ ಕರ್ಮ ಕ್ರಿಯೆ, ಕಡಿಯೋದು ಚಿನ್ನತ್ತಿನ ಕ್ರಿಯೆಗೆ, ಕಡಿಯುತ್ತಾನೆ ಕ್ರಿಯೆಗೆ ಅದು ಸಂಸಲಿದೆ, ಕನ್ನಡದಲ್ಲಿಲ್ಲ, ಸಂಸ್ಕೃತದಲ್ಲಿದೆ. ಒಂದ್ಸಲ ಓದ್ಬಿಟ್ರೆ ಕಾರಕ ಅಂತ ಒಂದು ಇದು ಕಂಡ್ರೆ, ಕಾರಕ ಕ್ರಿಯಾ ಸಾಧನ ಇಟ್ಕೊಬಿಡಿ. ಇನ್ಸ್ಟ್ರೂಮೆಂಟ್ ಆಫ್ ಇದು ವರ್ಬಲ್ ಆಕ್ಷನ್, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಷನ್ ಅಂತ ಇಟ್ಬಿಡಿ. ಆಕ್ಷನ್ ಬೇಕಾದಂತಹ ಇದು ಎಲ್ಲ ಸಂಸ್ಕೃತದಲ್ಲಿದೆ. ಒಟ್ಟು ಕಾರಕ ವಿವಕ್ಷಾತ ಕಾರಕಾಣಿ ಭವಂತಿ ಅಂತ ಸೂತ್ರ. ಕಾರಕಗಳು ವಿವಕ್ಷೆಯಿಂದ ಆಗತ್ತೆ. ಇವಾಗ ನೀವು ಕರ್ಮಕಾರಕವೋ, ನೀವು ಸಾಧನಕಾರಕವೋ, ನೀವು ಇದು ಸಂಪ್ರದಾಯ ಹೇಳಕ್ಕಾಗಲ್ಲ. ಇವಾಗ ನಿಮಗೆ ಏನಾದ್ರು ಕೊಡ್ಬೇಕಾದ್ರೆ ನೀವು ಸಂಪ್ರದಾಯ ಆಗ್ತೀರಾ, ನಾನು ನಿಮ್ಮನ್ನು ನೋಡುವಾಗ ನೀವು ಕರ್ಮ ಆಗ್ತೀರಾ. ನಾನು ನಿಮ್ಮಿಂದ ಏನೋ ಕೆಲಸ ಮಾಡಿಸ್ಕೊಂಡು ನೀವು ಸಾಧನ ಆಗ್ಬಿಡ್ತೀರಾ. ನಾನು ನಿಮ್ದ ಗೋಪಾಲ್ ಅವರ ಚೂರು ವಿಚಾರಿಸಿದ್ದು ನಾನು ಬೇಕಾಗಿತ್ತು ಅಂತಂದ್ರೆ ನೀವು ನಮ್ಗೆ ಸಾಧನೆ ಆಗ್ಬಿಟ್ರಿ ಆ ಕ್ರಿಯೆ ನಡೆಯೋದಕ್ಕೆ. ನೀವು ಆ ಕ್ರಿಯೆ ನಡೆಯೋದಕ್ಕೆ ನೀವು ಯಾವ ರೀತಿ ಹೆಲ್ಪ್ ಆಗ್ತೀರಾ ಅಂದ್ರೆ ಯಾವ ಕಾರಕ ಅಂತ. ಕ್ರಿಯೆ ಇದೆಯಲ್ಲ, ಕ್ರಿಯೆ ನಡೆಯೋದಕ್ಕೆ ಯಾವ ರೀತಿ ಯಾವ ವಸ್ತು ಹೆಲ್ಪ್ ಮಾಡುತ್ತೆ ಅನ್ನೋದು ಅದು ಯಾವ ಕಾರಕ ಅಂತ. ಊರ್ದಿರ್ಬೇಕು ಟೂಲ್ಸ್, ಟೂಲ್ಸ್ ತರ್ಸ. ಗಿರಿನಗರದಲ್ಲಿ ಇದೆಯಲ್ಲ ಸಂಸ್ಕೃತದ, ಹೌದು, ಅವ್ರದಿದೆ ಅಕ್ಷರ, ಅವ್ರದ್ದೇ ಕನ್ನಡ ಕಾರಕ ಕನ್ನಡದಲ್ಲಿ ಕನ್ನಡದಲ್ಲಿ ಮಾನಸ ಇಟ್ಕೊಂಡಿದ್ದೆ. ಅವಳು ಆ ಸಂಸ್ಕೃತದ್ದು ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದೆ. ಅಕ್ಷರಂ ನನಗೂ ಇಂಗ್ಲಿಷಲ್ಲಿ ಇದೆ, ಇಂಗ್ಲಿಷಲ್ಲಿ ಇದೆ. ನೋಡ್ಬಿಟ್ಟೆ. ಈಗ ಸಂಸ್ಕೃತ ಪ್ರಚಾರ ಆಗ್ಲಿ ಅಂತ ತುಂಬಾ ಜನ ಇದ್ ಮಾಡ್ತಿದ್ದಾರೆ. ಹೌದೌದು. ಈಗ ಕರೋನಾ ಬಂದ ಆನ್ಲೈನ್ ಸ್ಟಾರ್ಟ್ ಮಾಡ್ಕೊಂತಿದ್ದಾರೆ ಎಲ್ಲರೂ.
ಹೋಗೋಣ. ಹೌದು. ಕಾಮಿ ಇದಲ್ಲ, ಬಯಸುವಾತನು ಕಾರಕನಲ್ಲ. ಬರ್ಕೊಳ್ಳಿ, ಬಯಸುವಾತನಾದವನು ಬಯಸುವಾತನ ಬೈಕಿ ಎಂಬುದು ಅಥವಾ ಬಯಸುವಾತನು ನೋಡ್ಕೊಳ್ಳಿ, ಬಯಸುವಾತನು ಸ್ವರೂಪದಿಂದ ಕಾರಕನಲ್ಲ. ಸ್ವರ್ಗಕಾಮ ಪದಾರ್ಪಿತ ಕಾಮಿ ಹಂಗನ್ವಯ ಮಾಡಿದ್ದಾರೆ. ಸ್ವರ್ಗಕಾಮದ ಪದದಿಂದ ಅರ್ಪಿಸಲ್ಪಟ್ಟವನು, ಪದದಿಂದ ಕೂಡಿಕೊಂಡವನು. ಸ್ವರ್ಗಕಾಮನಾಗ ಸ್ವರ್ಗಕಾಮೋ ಯಜೇತ ಎಂಬ ಪದದಿಂದ ಅರ್ಪಿಸಲ್ಪಟ್ಟವ. ಅರ್ಪಿಸಲ್ಪಟ್ಟ ಕಾಮಿಯಾದವನು ಕಾರಕನಾಗುವುದಿಲ್ಲ. ಹಂಗಲ್ಲ, ಮುಂದೆ ತಗೊಳ್ಳೋದನ್ನ. ಸ್ವರ್ಗಕಾಮ ಅರ್ಪಿತ ನಿಯೋಗ ಕರ್ಮ ಸಂಬಂಧ ಸತಿ ಪಶ್ಚಾತ್ ಕರ್ತತಾಂ ಯಾದಿ ಕಾರಕ ಹೋಗಿ. ಅದೇ ನೀವ್ ಹಂಗ್ ಮಾಡ್ತೀರ, ಇವ್ರು ಹೆಂಗ್ ಮಾಡಿದಾರಂದ್ರೆ ಸ್ವರ್ಗಕಾಮ ಪದಾರ್ಪಿತ ಕಾಮಿ ಅಕಾರಕ. ಓ, ಹಾಗೆ ಮಾಡಿದಾರ. ಹಂಗ್ ಮಾಡಿದ್ದಾರೆ. ಸಹ ಏವ ನಿಯೋಗಾತ್ ಕರ್ಮ ಸಂಬಂಧ ಪಶ್ಚಾದ್ಯಾತ್ ಹಾಗೆ ಮಾಡಿದಾರೆ. ಸ್ವರ್ಗಕಾಮ ಇರೋದೇ ಇಲ್ಲ, ಬರೀ ಕಾಮಿಗೆ. ಬರೀ ಕಾಮಿ ಅಂತ ಸಿದ್ಧ ಇರ್ತಾನೆ. ಸ್ವರ್ಗದ ಬೈಕೆ ಇದೆ ಮಾತ್ರ ಕಾರಕ ಆಗಲ್ಲ. ಹಾಗೆ ಅದೇ ನೀವ್ ಹೇಳಿದ ಅರ್ಥನೂ ಆಗ್ಬೋದು. ಬಯಸುವಾತನು ಸ್ವರೂಪದಿಂದ ಕಾರಕ ಅಲ್ಲ. ಕಾರಕ ಆಗುವುದಿಲ್ಲ. ಸ್ವರ್ಗಕಾಮ ಎಂಬ ಪದದಿಂದ ಕೂಡಿಸಿಕೊಂಡವನು ಕೂಡಲ್ಪಟ್ಟವನಾಗಿ, ಸ್ವರ್ಗಕಾಮನಾಗುವುದು ಎಂಬ ಪದದಿಂದ ಕೂಡಲ್ಪಟ್ಟವನಾಗಿ, ಅರ್ಪಿಸಲ್ಪಟ್ಟವನಾಗಿ, ಕರ್ಮ ಸಂಬಂಧವಾದ ಮೇಲೆ ನಿಯೋಗದಿಂದ ಕರ್ಮ ಸಂಬಂಧವಾಗಲಾಗಿ, ನಿಯೋಗದಿಂದ ಕರ್ಮ ಸಂಬಂಧವಾದ ಮೇಲೆ ಅಂದ್ರೆ ಪಶ್ಚಾತ್. ಆಮೇಲೆ ಕರ್ತೃತ್ವವನ್ನು ಪಡೆಯುವ ಮೂಲಕ ಕಾರಕ ಆಗುತ್ತಾರೆ. ಯೋಗದಿಂದ ಕರ್ಮ ಸಂಬಂಧವಾದ ಮೇಲೆ ಕರ್ತೃತ್ವವನ್ನು ಹೊಂದುವುದರ ಮೂಲಕ ಕಾರಕನಾಗುತ್ತಾನೆ. ಇದು ಬರ್ಕೊಳ್ಬೇಕಾದ್ರೆ ಸ್ವರ್ಗಕಾಮ ಪದದಿಂದ ಕೂಡಿಕೊಂಡಂತ ಬಯಸುವವನು ಅಷ್ಟು ಮಾತ್ರಕ್ಕೆ ಅವನು ಕಾರಕನಾಗೋಲ್ಲ. ಹೌದು, ಸ್ವರ್ಗದ ಬಯಕೆಯ ಪದದಿಂದ ಕೂಡಿಕೊಂಡ ಮಾತ್ರಕ್ಕೆ ಆ ಕಾಮಿಯು ಕಾರಕ ಆಗೋಲ್ಲ. ಅಲ್ಲಿ ಸ್ವರ್ಗಕಾಮ ಪದಾರ್ಪಿತ ಹಾಗೆಲ್ಲ ಅದನ್ನ ಎರಡ್ಗಳಿಗೂ ತಗೋಬಹುದು ಅಂತ. ಅದನ್ನ ಅರ್ಪಿತನಾದವು ಆಮೇಲೆ ಇಷ್ಟಪಟ್ಟು ಮಾಡಿದವನಾದ ಕರ್ಮ. ಏನ್ ಮಾಡಿದ್ದಾರೆ? ಸ್ವರ್ಗಕಾಮ ಪದದಿಂದ ಅರ್ಪಿಸಲ್ಪಟ್ಟಂತಹ ಕಾಮಿ ಕಾರಕನಾಗ. ನಾ ಹೇಳಿದ ಅರ್ಥ ಮಾಡಿದಾರ? ಇಲ್ಲಿ ಅರ್ಥ ಮಾಡಿದಾರ? ಇವರು ನೋಡೋಣ. ಸ್ವರ್ಗಕಾಮದ ಪದದಿಂದ ಅರ್ಪಿಸಲ್ಪಟ್ಟ ಕಾಮಿಯು ಸ್ವರೂಪದಿಂದ ಕಾರಕನಾಗುವುದಿಲ್ಲ. ಸುಮ್ಮನ ಹೇಳಿಮ್ಮ. ಗುರುಗಳ ಇದಕ್ಕೆ ಏನಾರ ಎಕ್ಸಾಂಪಲ್ ಹೇಳ್ತೀರಾ? ಇವಾಗ ನನಗೆ ದುಡ್ಡಿನ ಬೈಕೆ ಇದೆ ಅನ್ನೋ ಮಾತ್ರಕ್ಕೆ ನಾನು ಕಾರಕ ಆಗೋಲ್ಲ. ದುಡ್ಡಿನ ಬೈಕೆ ಇದೆ, ಈ ಬೈಕೆ ಇದ್ದ ಮಾತ್ರ ಕಾರಕ ಆಗೋಲ್ಲ. ಅದಕ್ಕಾಗಿ ಕ್ರಿಯೆ ಮಾಡಿದ್ರೆ ಕ್ರಿಯೆ ಕಾರಕ ಆಗ್ತಾನೆ. ಬೈಕೆ ಮಾತ್ರದಿಂದ ಕಾರಕ ಆಗೋಲ್ಲ, ಕ್ರಿಯಾ ಕರ್ತೃತ್ವದಿಂದ ಕಾರಕರಾಗ್ತಾನೆ ಅಂತ. ಕ್ರಿಯೆಯನ್ನು ಮಾಡುವವನಾದ ಕಾರಕ ಆಗ್ತಾನೆ. ಸೊ ಪ್ರಾಕ್ಟಿಕಲಿ ಮಾಡೋದ್ರಿಂದ ಕಾರಕನಾಗ್ತಾನೆ. ಮಾಡುವ ಕ್ರಿಯೆಯಿಂದ ಕಾರಕ ಆಗ್ತಾನೆ ಹೊರತು ಬೈಕೆ ಮಾತ್ರದಿಂದ ಕಾರಕ ಆಗೋದಿಲ್ಲ ಅಂತ ಇದ್ದಾರೆ. ಸರಿ, ಅರ್ಥ. ಡಿಸೈರ್ಶಿಪ್ ಇದೆಯಲ್ಲ, ಅದು ಕಾರಕತ್ವ. ಡಿಸೈರಿಂಗ್ ಕಾರಕತ್ವ ಆಗಲ್ಲ, ಡೂಯರ್ಶಿಪ್ ಬರ್ಬೇಕು, ಅವಾಗ ಕಾರಕ ಆಗ್ತಾರೆ. ಅಂದ್ರೆ ನೀವ್ ಹೇಳಿದ್ದು ಗುರುಗಳೇ, ಈಗ ದುಡ್ಡಿದೆ, ಅದರಿಂದ ಇದು ಇಲ್ಲ, ದುಡ್ಡಿಂದ ನಾವೇನು ಒಂದು ಕ್ರಿಯೆ ಮಾಡುವಾಗ ಆ ಕ್ರಿಯೆ ಕಾರಕ ಅಂದ್ರೆ ಕ್ರಿಯೆಗೆ ಸಾಧ್ಯ ಆಗ್ಬೇಕು. ಬೈಕೆ ಕ್ರಿಯೆ ಅಲ್ವಲ್ಲ, ಬೈಕೆ ಕ್ರಿಯೆ ಇದ್ದೇವೆ, ಅದಕ್ಕೆ ಕಾರಕ ಆಗ್ತಾನೆ. ಹೌದಾ? ಸ್ವರ್ಗಕಾಮೋ ಯಜೇತ ಇದು ಪ್ರತ್ಯಯಾತ್ ಪ್ರತೀತ ನಿಯೋಗಾಕಾಂಕ್ಷೆಯ ಸ್ವರ್ಗಕಾಮ. ಅಮಾಯಂ ನಿಯೋಗಃ ಇತಿ ನಿಯೋಜ್ಯತ್ವೇನ ಅನ್ವೀಯ ನಿಯೋಗ ವಿಷಯ ಕರ್ಮಣಿ ಐಶ್ವರ್ಯಂ ಅಧಿಕಾರಂ ಪ್ರತಿಪದ್ಯತೆ.
ಯಾಕಂದ್ರೆ ಆ ಪದ ಶಬ್ದ ಇದೆಯಲ್ಲ ಈ ಪದ ಶಬ್ದಕ್ಕೆ ವರ್ಡು ಅಂತ ಅರ್ಥ ಮಾಡುದಿಲ್ಲ. ಸ್ವರ್ಗಕಾಮ ಪದಸ್ಯ ಅಧಿಕಾರಿ ಸಮರ್ಪಕತ್ವೇ ಹಾ ಮತ್ತು ಅಭಾವಾದ ಪ್ರಯೋಗ ಅನುಭವೇ. ಪದನ ಸ್ಥಾನ, ಸ್ವರ್ಗದ ಬಯಕೆಯ ಸ್ಥಾನದಿಂದ ಅರ್ಪಿತರಾದ ನಾವು ಸ್ವರ್ಗ ಅಂತ ಬಂದ್ಬಿಟ್ಟು ರಂಬೆ ಋಷಿಯಲ್ಲಿ ಇರ್ತಾರೆ, ಇಂದಾದಿಗಳು ಇರ್ತಾರೆ, ಆ ಪದ ಅರ್ಪಿತನಾದಾಗ ಬಯಕೆ ಬಂದ್ಬಿಡುತ್ತೆ. ಆವಾಗ ನಿಯೋಗದಿಂದ ಕರ್ಮ ಸಂಬಂಧ ಉಂಟಾಗಿ ನಿಯೋಗದಿಂದ ಮಾಡ್ತಾ ಕರ್ತೃಕಾರಕ ಆಗ್ತಾರೆ. ಇವರು 4ನೇ ವಾಲ್ಯೂಮ್ ಅಂತ ಪ್ರಿಂಟೇ ಮಾಡಿದ್ರು, ಮಾಡೇ ಇಲ್ಲ. ಅದಕ್ಕೆ 4ನೇ ವಾಲ್ಯೂಮ್ ಹೇಳ ಹಾಗಿಲ್ಲ ನಾವು ಹೇಳೋ ಹಾಗಿಲ್ಲ. ಅವ್ರು 4ನೇ ವಾಲ್ಯೂಮ್ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಅವ್ರದ್ದೇ ಪೂರ್ತಿ ಇದೆ ಅಂತ. ನೋಡಿ ಊಹೆ ಮಾಡ್ತಿದ್ರು. ಹೌದು ಕರೆಕ್ಟ್. ಅವು ಹಾಗೆ ಒಳ್ಳೆ ಪೂರ್ತಿ ಇದೆ ಅಂತ ಹೇಳಿದಾರಲ್ಲ, ಬರಲ್ಲ ನೋಡ್ಬೇಕು. ಇವಾಗ ಅದಕ್ಕೆ ತಂದ್ಬಿಟ್ಟೆ ನಿಮ್ಗೆ. ಈಗ ಅರ್ಥ ಆಯ್ತು. ಇದು ತಂದಿದ್ದೆ, ಇದು ಮುಂದಕ್ಕೆ ಇದು ಆನ್ಲೈನ್ ಸಿಗ್ತಾ ಇಲ್ಲ. ಅಲ್ಲಿ ಸಿಗುತ್ತೆ, ಎರಡು ಆನ್ಲೈನ್ ಇದು ಸಿಗುತ್ತೆ. ಅಲ್ಲೇನು ಇದಿಲ್ಲ, ಆನ್ಲೈನ್ ಬುಕ್ ಮಾಡಿರೋದು, ಆನ್ಲೈನ್ ಬುಕ್ ಮಾಡಿ ಸಿಗುತ್ತೆ ಇದರಿಂದ. ಇದು ಡಿಜಿಟಲ್ ಕಾಪಿ ನನ್ನ ಹತ್ರ ಇವಾಗ 2 ಇದೆ ಇಲ್ಲಿ. ಹಾಗೆ PDF 2 ಇದೆ ಇದರಲ್ಲಿ. ಇದು ಇದೆ, ತಗೊಂಡ್ಬನ್ನಿ. ಇಲ್ಲ ನಿಮ್ಗೆ ಮಾಡ್ಕೊಟ್ಟಿಲ್ಲ ಅಷ್ಟೇ. ಇಲ್ಲ ಒಳ್ಳೆ ವಾಲ್ಯೂಮ್ 3 ಇಲ್ಲ. ನಮ್ಮ ಮನೆ ಆರ್ಡರ್ ಮಾಡಿದ್ವಿ ಇದನ್ನ. ಅಲ್ಲ ಒಳ್ಳೆ ಆರ್ಡರ್ ಮಾಡಕ್ ಸಿಕ್ಬೋದು. ಫ್ರೀ ನನ್ನ ಹತ್ರ ಹಾಗೆ ಪುಸ್ತಕನೇ ಇದೆ ಇವಾಗ ಇದರಲ್ಲಿ. ಹಾಗೆ ಈ ಪುಸ್ತಕನೇ ಆರ್ಡರ್ ಪುಸ್ತಕ ಒಂದ್ ಸಿಕ್ತಿಲ್ಲ, PDF ಸಿಕ್ತಿಲ್ವಾ? 1, 2 ಸಿಕ್ಕಿದೆ. ನಾನು ಅದಕ್ಕೆ ಡೌನ್ಲೋಡ್ ಮಾಡ್ಕೊಂಡು ತಂದೆ. ಆಮೇಲೆ ಅದೇ ಅಲ್ಲ, ಇವರು ಬೇರೆ ಪ್ರಿಂಟ್ ಮಾಡಿದ್ದು ಇವರು ಸುಮ್ಮನೆ ಎಲ್ಲ. ಆಮೇಲೆ ಅದಕ್ಕೆ ಬಿಡಿ ಇದು ಮಾಡಿದ್ದಾರೆ. ಹೌದೌದು, ಇದು ಆಮೇಲೆ ಲೇಟ್ ಆಗಿ ಪ್ರಿಂಟ್ ಮಾಡಿದ್ದಾರೆ. ಇದು ನ್ಯೂ ಡೆಲ್ಲಿ ಇತ್ತಲ್ಲ, ಲಕ್ನೋ ಚೇಂಜ್ ಆಗಿದೆ. ಲಕ್ನೋ ಚೇಂಜ್ ಆದಾಗ ಏನೋ ಇದಾಗಿದೆ, ಡಿಲೇ ಆಗಿದೆ. ಚೆನ್ನಾಗಿ ಹಾಕಿಲ್ಲ, ಹಾಳೆನೂ ಬೆಂಡಿಗೂ ಚೂರು ಚೆನ್ನಾಗಿ ಮಾಡಿಲ್ಲ. ಇವಾಗ ಇದೆಲ್ಲ ಔಟ್ ಆಫ್ ಪ್ರಿಂಟ್ ಅವ್ರೆ. ಇಲ್ಲ ಇದೆ, ಇದು ತರ್ಸ್ಕೊಂಡ್ರಿ ಅಂದ್ರಲ್ಲ ಇವಾಗ. ಇನ್ನೂ ಒಂದು ಬರ್ತಾ ಇದೆ, ಇನ್ನೊಂದು ಕಾಪಿ. ಇದು ಇದೇನಾ? ಅದೇ ಇನ್ನೊಂದು ಕಾಪಿ ಬರ್ತಾ ಇದೆ. ಇದನ್ನು ಇಲ್ಲಿಗೆ 2 ಬೆಂಡಿಂಗ್ ಮಾಡ್ಸೋಣ ಅಂತ ವಿಷಯ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಇಟ್ಕೊಂಡು ಮಾಡಿ ಚೆನ್ನಾಗಿ ಆ ತರ ಬೆಂಡಿಂಗ್ ಹಾಕೊಂಡ ಅಂದ್ರೆ ಫೋಟೋ ಎಲ್ಲ ಹಾಕಿ, ಕಲರ್ ಬೈಂಡಿಂಗ್ ಫೋಟೋ ಎಲ್ಲ ಹಾಕಿ. ಈ ಸೈಜ್ ಆಗಲ್ಲ, ಇದೇ ಈ ಸೈಜು, ಆ ಸೈಜ್ ಈ ಸೈಜ್ ಆ ಸೈಜ್ ಹಾಕಬೇಕು. ಅಲ್ಲ ನಿಮ್ಗೆ A4 ಮಾಡ್ಬೇಕು ಅಂದ್ರೆ ಮಾಡ್ತಾರೆ. ಬೇಡ ಇದು ಆಸಿಟಿ ಏನಿದೆ ಬೈಂಡಿಂಗ್ ಮಾಡ್ಲಿ. ಇದು ಬೈಂಡಿಂಗ್ ಹೋಗ್ತಾ ಇದೆ, ಆಮೇಲೆ ಹಾಲಿಗೆ ಒಳಗೂ ಇದೆಲ್ಲ ಇದಾಗ್ತಾ ಇದೆ. 240 ರೂಪಾಯಿ ಪೂರ್ತಿ ಬಿಚ್ಬೇಕಲ್ಲ ಅವ್ರೆ. ಇದು ಕಲರ್ ಲ್ಯಾಮಿನೇಟ್. ಆಮೇಲೆ ನೀವು ಈ ತರದ ಏನೋ ಇದಕ್ಕೆ ಚಾರ್ಜ್ ಮಾಡ್ತಾರೆ. ಸೊ ಎಲ್ಲ ಸೇರಿ ಒಂದು 300 ರೂಪಾಯಿ ಆಗುತ್ತೆ. ಅಲ್ಲ ಅದು ಇದು ಚಲ ಮಾಡಿದಾನೆ. ನೆನ್ನೆ ಒಂದು ಇದು ಸಂಬಂಧ ವಾರ್ತೆಗೆ ಕೊಟ್ಟ, ಅದು ಚಿಕ್ಕ ಕಮ್ಮಿ ಚಿನ್ನ ಹಾಕ್ಬಿಡಿದೆ ಸ್ವಲ್ಪ, ತೆಗೆದು ಹಾಕ್ಬಿಡಿದೆ ಸ್ವಲ್ಪ. ಇದಿಷ್ಟು ಅಂದ್ರೆ ಸ್ವಲ್ಪ ಕಮ್ಮಿ ಇದಕ್ಕಿಂತ ಅದು ಸ್ವಲ್ಪ ಬೆಳಕತ್ತೆ ಅದು ಬೆಡ್. ಯಾಕಂಗ್ ಮಾಡಿದ ಗೊತ್ತಿಲ್ಲ. ಅದಲ್ಲೇ ಮತ್ತೆ ಇದು ಮಾಡಿದ್ದಾನೆ, ಕಂತ್ರಿ ಬುದ್ಧಿ ಮಾಡಿ ಹೋಗಿದ್ದಾನೆ. ದುಡ್ಡು ಹೊಡಿಬೇಕು. ಅದನ್ನ ಹೇಳಿ ಅವನಿಗೆ ಸ್ವಲ್ಪ ಚಿಕ್ಕಾಗಿ ಹಾಕಪ್ಪ ಬೆಂಡಿಂಗು, ಚಿಕ್ಕಾಗಿರೋದು ಹಾಕಿ 120 ತಗೊಳ್ಳಿ ಬರಲ್ಲ. ಅಲ್ಲ 120 ಪ್ಲಸ್ ನೀವು ಈ ಕಲರ್ ಇದು ಅಂದ್ರೆ ಅದಕ್ಕೊಂದು 30, 60, 300 ರೂಪಾಯಿ ಆಗುತ್ತೆ. ಕಟ್ ಮಾಡೋದು ಬೇಡ, ಮುಂದೆ ಹಾಕೊಳ್ಳೋದು. ಮತ್ತೆ ಇದು ಕಟ್ ಮಾಡೋದು ಬೇಡ, ಇದು ಬೆಂಡ್ ತೆಗಿಲಿ. ಈ ಕಡೆ ಎಲ್ಲ ಕಟ್ ಮಾಡ್ಬಿಡ್ತಾರೆ. ಆಮೇಲೆ ಮಾಡಬೇಡ, ಏನ್ ಬೇಡ, ಹೀಗಾಗಿ ಆಸಿಡಿಟಿ ತಿರ್ಲಿ ಬರೋಲ್ಲ. ಆಸಿಡಿಟಿ ತಿರ್ಲಿ ಕಟ್ ಮಾಡ್ಬೇಡ. ಹೊರಗಡೆ ಕಟ್ ಮಾಡದೇ ಇದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಇಲ್ಲಿ ತೆಕ್ಕೊತಾರಲ್ಲ ಅವರು, ಅದು ಈವನ್ ಆಗಿ ತೆಕ್ಕೊಳಲ್ಲ ಅವರು. ಅದ್ ತೆಗೆದಾಗ ಒಂಚೂರು ಹಿಂದೆ ಮುಂದೆ ಆಗಲಿ, ತಂದಿಲ್ಲ ನಂಗೆ ಅದ ಪರವಾಗಿಲ್ಲ. ನಿಮ್ಗೆ ಫಿನಿಶಿಂಗ್ ಈ ತರ ಕಾಣಲ್ಲ. ಬೇಡ, ಏನಾಗುತ್ತೆ ಕಟ್ ಮಾಡ್ಬಿಟ್ರೆ ಇಲ್ಲಿ ತೆಗಿರಿ, ಮಾರ್ಕಿಲಿಯವ್ರು ಬಂದ್ಬಿಡುತ್ತೆ ಅವರು. ಇಲ್ಲ ಅಷ್ಟು ಮಾಡಲ್ಲ ಒಳ್ಳೆ ತುಂಬಾ ಮಾಡಿದ್ರೆ ಹೇಳ್ತೀನಿ. ಇಲ್ಲ ಅಂದ್ರೆ ಏನಾಗುತ್ತೆ ಹಾಳೆಗಳು ಇಲ್ಲೆಲ್ಲ ಬೆಡ್ ಆಗ್ತಾ ಬಂದ್ಬಿಡುತ್ತೆ ನಿಮ್ಗೆ. ಇವಾಗ ಇದು ಈವನ್ ಆಗಿದೆ, ನೀಟಾಗಿ ಕೂರುತ್ತೆ ಹಿಂಗ್ ತಿರುಗಿಸುವಾಗ. ಒಂದ್ ಮುಂದೆ ಒಂದ್ ಹಿಂದೆ ಅಂದ್ರೆ ಇದೆಲ್ಲ ಬೆಂಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದು ಕಟ್ ಮಾಡುವಾಗ ತುಂಬಾ ಮಾರ್ಜಿನ್ ಅರ್ಧ ಇಂಚ್ ಕಟ್ ಮಾಡ್ಬಿಡ್ತಾರೆ. ಇಲ್ಲ ಚೂರು ಕಟ್ ಮಾಡ್ಕೊಡಿ ಅಂತ ಹೇಳ್ಬೋದು. ಒಂದ್ ನೂಲು ಕಟ್ಕೊಳ್ಳಿ ಬರಲ್ಲ, ಒಂದ್ ನೂಲು ಕಟ್ ಮಾಡ್ಕೊಡಿ ಅಂತ ಹೇಳ್ಬೋದು. ಕಟ್ಟೆ ಮಾಡದೇ ಇದ್ರೆ ನಿಮ್ಗೆ ಮೇಲೆ ಅನಿವನ್ ಆಗುತ್ತೆ. ಹೋಗೋಣ ಮುಂದಕ್ಕೆ, ಮಾಡ್ತಾರೆ ಹೋಗೋಣ. ಸ್ವರ್ಗ ಕಾಮದ ಪದದಿಂದ ಅರ್ಪಿಸಲ್ಪಟ್ಟ ಕಾಮಿಯಾದವನು ಸ್ವರೂಪದಿಂದ ಕಾರಕರಾಗಲ್ಲ. ಅದ ಬರೀ ಕಾಮಿಯೂ ಕಾರಕರಾಗಲ್ಲ,
ಸ್ವರ್ಗ ಕಾಮದಿಂದ ಅರ್ಪಿಸಲ್ಪಟ್ಟ ಮನುಷ್ಯನು ಕರ್ಮ ಸಂಬಂಧವಾಗಿ ಆ ನಿಯೋಗದಿಂದ ಕರ್ತೃತ್ವವನ್ನು ಆಮೇಲೆ ಪಡ್ಕೊಂಡ ಕಾಲಕ್ಕಾಗ್ತಾರೆ. ಅದೇ ಕಾಮಸ್ಯ ಚ ಪ್ರಧಾನತ್ವಾತ್ ಕಾಮಸ್ಯ ಚ ಪ್ರಧಾನತ್ವಾದ್ ಪ್ರಧಾನ ನ್ಯಾಯಪಾಯ ಪ್ರಾಧಾನ್ಯಾಪಯ ಪ್ರಾಧಾನ್ಯಾನಪಾಯತಃ ಪ್ರಾಧಾನ್ಯಾನಪಾಯತಃ ತತ್ಪ್ರಾಧಾನ್ಯಾನಪಾಯತಃ ತತ್ಪ್ರಾಧಾನ್ಯಾನಪಾಯತಃ ವಿಶೇಷಣತಾ ತಸ್ಮಾತ್ ಭೋಗಿ ಕಾಮೀನಕಾರಕಃ. ಭೋಗಿ ಕಾಮೀನಕಾರಕಃ ಕಾಮಸ್ಯ ಚ ಪ್ರಧಾನತ್ವಾತ್ ತತ್ಪ್ರಾಧಾನ್ಯಾನಪಾಯತಃ ತತ್ಪ್ರಾಧಾನ್ಯ तत्प्राधान्यपायतः ತತ್ಪ್ರಾಧಾನ್ಯಾನಪಾಯತಃ ಪುಂವಿಶೇಷಣತಾ ತಸ್ಮಾತ್ ಭೋಗಿ ಕಾಮೀನಕಾರಕಃ. ಅದಕ್ಕೆ ಮೊದಲೇ 21ನೇ ಶ್ಲೋಕಕ್ಕೆ ಇದು ಅರ್ಥ. कामस्य ಅಕಾರಕ ಕಾಮೀನಕ್ಕೆ ಅಕಾರಕ ಕಾಮೀನಕ್ಕೆ ಇದು कामस्य च प्रधानत्वात् तत्प्राधान्यानपायतः विशेषणता तस्मात् कामीनकारकः. ಹಾ ಯಾಕೆ ಕಾಮಿಯಾದ ಕಾರಕ ಯಾಕೆ ಆಗೋಲ್ಲ ಅಂತಂದ್ರೆ ಕಾಮಿಯಾದ ಕಾಮ ಪ್ರಧಾನ ಹೊರತು ಕ್ರಿಯಾ ಪ್ರಧಾನ ಅಲ್ಲ. ಕ್ರಿಯಾ ಪ್ರಧಾನವಾದ ಕಾರಕ ಆಗ್ತಾನೆ. ಕಾಮ ಪ್ರಧಾನವಾದದಿಂದಲೂ ತತ್ಪ್ರಾಧಾನ್ಯ ಅಂದ್ರೆ ಕಾಮ ಪ್ರಾಧಾನ್ಯವನ್ನು ಬಿಟ್ಟಿಲ್ಲ ಅವನು. ಆರೋಗ್ಯ ಆಗ್ಬೇಕು ಅಂತ ಅಷ್ಟೇ. ಅದು ಪುಂವಿಶೇಷಣ, ಆ ಪುರುಷ ವಿಶೇಷಣ ಹೊರತು ಕ್ರಿಯಾ ವಿಶೇಷಣವಾಗಲ್ಲ. ಕ್ರಿಯಾ ವಿಶೇಷಣವಾದ ಕಾರಕ ಆಗತ್ತೆ, ಕರ್ತೃ ವಿಶೇಷಣವಾದ ಕಾರಕ ಆಗೋಲ್ಲ. ಕ್ರಿಯಾ ವಿಶೇಷ ಯಜೇತಾನ ವಿಶೇಷಣ ಆಗ್ಬೇಕು ಕರ್ತೃ, ಅವಾಗ ಕಾರಕ ಆಗ್ತಾರೆ. ಈ ಕಾಮ ಪುರುಷ ವಿಶೇಷಣ ಆಗ್ಬಿಡತ್ತೆ. ಪುರುಷ ವಿಶೇಷಣವಾಗುವುದರಿಂದ ಭೋಗಿ ಕಾಮಿ ಅಂತ ಅನ್ಸ್ಕೊಂಡವನು ಕಾರಕ ಆಗೋಲ್ಲ, ಅವನಿಗೆ ಕಾರಕತ್ವ ಬರಲ್ಲ. ಹಂಗಿರ್ಬೇಕು ಇವರು ಸಾಂಖ್ಯರು ಆತ್ಮನ ಸ್ವರೂಪನ ಹೇಳುವಾಗ ಅವನು ಹೋಗಿ ಅಂತಾರೆ, ಆದ್ರೆ ಕ್ರಿಯೆ ಇಲ್ಲ ಅಂತ. ಹೌದು. ಈ ಇದರಿಂದಾನೇ ಹೇಳ್ಬೇಕು. ಬರ್ಕ ಕಾಮಿಯಾದವನಲ್ಲಿ ಕಾಮವೇ ಪ್ರಧಾನವಾದದ್ದಾದ್ದರಿಂದ ನಾವಲ್ಲಿ ಚರ್ಚೆ ಮಾಡ್ತಿದ್ವಲ್ಲ, ಅದ್ ಹೆಂಗ್ ಭೋಕ್ತೃತ್ವ ಹೇಳ್ತಾರೋ, ವಿಕಾರ ಇಲ್ಲ ಅಂತಾರ ಆತ್ಮನಿಗೆ ಭೋಕ್ತೃತ್ವ, ಈ ತರಾನೇ ಏನೋ ಒಂದು ಪಾಯಿಂಟ್ ಇಟ್ಕೊಂಡು ಹೇಳ್ತಾರೆ. ಕಾಮಿಯಾದವಲ್ಲಿ ಕಾಮವೇ ಪ್ರಧಾನವಾದದಿಂದಲೂ ಆ ಪ್ರಾಧಾನ್ಯವನ್ನು ಬಿಡದೇ ಇರುವುದರಿಂದ, ಆ ಕಾಮ ಪ್ರಾಧಾನ್ಯತೆಯನ್ನು ಕೈ ಬಿಡದೇ ಇರುವುದರಿಂದ ಪ್ರಾಧಾನ್ಯ ಅವನು ಬಿಟ್ಟು ಹೋಗೋದಿಲ್ಲ. ಆ ಪ್ರಾಧಾನ್ಯತೆ ಅವನು ಬಿಟ್ಟು ಹೋಗೋದೇ ಇಲ್ಲ. ಆ ಕಾಮ ಪ್ರಾಧಾನ್ಯ ಆ ಪ್ರಾಧಾನ್ಯತೆಯು ಅವನನ್ನು ಬಿಟ್ಟು ಹೋಗೋದಿಲ್ಲವಾದ್ದರಿಂದ ಅದೇ ಕಾಮಸ್ಯ ಪ್ರಧಾನತ್ವ ಅಥವಾ ತತ್ ಪ್ರಾಧಾನ್ಯ ಕಾಮ ಪ್ರಾಧಾನ್ಯ. ಏನಾದ್ರು ಬರ್ಕೊಂಡ್ರೆ ಕಾಮಿಯಾದವನಲ್ಲಿ ಅಲ್ಲ, ಕಾಮಿಯಾದವನಿಗೆ ಕಾಮವೇ ಪ್ರಧಾನವಾಗಿರುವುದರಿಂದ ಇಲ್ಲಿ ಬೇಗ ಯಾರು ಹೇಳಿದೀಗೆ? ಕಾಮಿಯಾದವನಿಗೆ ಆದವನಲ್ಲಿ ಕಾಮವೇ ಪ್ರಧಾನವಾಗಿರುವುದರಿಂದ ಆ ಕಾಮ ಪ್ರಾಧಾನ್ಯತೆಯು ಕಾಮವೇ ಪ್ರಧಾನ. ಏನ್ ಕಡೆ ಹೌದು ಕರೆಕ್ಟ್. ಮೊದಲು ಹೇಳಿದ್ರು ಕಾಮಿಯಾದವನಲ್ಲಿ ಕಾಮ ಪ್ರಧಾನ, ಕಾಮವೇ ಪ್ರಧಾನವಾಗಿದೆ. ಕರೆಕ್ಟ್. ಕಾಮಿಯಾದವನಲ್ಲಿ ಬ್ರಾಕೆಟ್ ಹಾಕೋಬೇಕು ನೀವು. ಕಾಮಿಯಾದವನಲ್ಲಿ ಕಾಮವೇ ಪ್ರಧಾನವಾದದ್ದಾದ್ದರಿಂದ ಆ ಕಾಮದ ಪ್ರಾಧಾನ್ಯವು ಅವನಿಗೆ ಬಿಟ್ಟು ಹೋಗದೇ ಇರುವುದರಿಂದ ಕಾಮದ ಪ್ರಾಧಾನ್ಯತೆ ಅವನು ಬಿಟ್ಟು ಹೋಗದೇ ಇರುವುದರಿಂದ ಹೋಗದೇ ಇರುವುದರಿಂದ ಆ ಕಾಮವು ಪುರುಷ ವಿಶೇಷಣವಾಗುತ್ತದೆ. ಪುಂವಿಶೇಷಣತಾ ಕಾಮಸ್ಯ ಪುಂವಿಶೇಷಣತಾ ಭವತಿ. ಕಾಮವು ಪುಂವಿಶೇಷಣವಾಗತ್ತೆ. ಈ ವಿಶೇಷಣ ಅಂದ್ರೆ ಏನಂತ? ಅಬ್ಜೆಕ್ಟಿವ್. ಕರ್ತೃ ಕ್ರಿಯೆ ವಿಶೇಷಣ. ಇವಾಗ ಯಜ್ಞ ಮಾಡೋದಕ್ಕೆ ವಿಶೇಷಣ. ಯಾರು ಯಜ್ಞ ಮಾಡೋದು? ದೇವದತ್ತ. ಯಜ್ಞಕ್ಕೆ ದೇವದತ್ತ ವಿಶೇಷವಾದ. ಕ್ರಿಯೆಗೆ ಕರ್ತೃ ವಿಶೇಷವಾದ ಕಾರಕ ಆಗ್ತಾನೆ. ಕಾಮಕ್ಕೆ ಕರ್ತೃ ವಿಶೇಷವಾದ ಕಾರಕ ಆಗಲ್ಲ. ಕಾಮಕ್ಕೆ ಕರ್ತೃ ವಿಶೇಷಣ ಆಗಲ್ಲ ಅಂತ ಅಲ್ಲ, ಇಲ್ಲಿ ಕರ್ತೃ ಪುಂವಿಶೇಷಣ ಅದ. ಪುಂವಿಶೇಷಣದ ಕಾಮಕ್ಕಾಗತ್ತೆ. ಆದ್ರಿಂದ ಭೋಗಿ ಕಾಮಿ ಕಾರಕ ಆಗಲ್ಲ. ಕಾಮಕ್ಕಾಗತ್ತೆ, ಕರ್ತೃವಿಗೆ ಹಾ, ಇದು ಆಸೆ ಇದೆ, ದುಡ್ಡಿನ ಆಸೆ. ದುಡ್ಡಿನ ಆಸೆ.
ಅದು ಕಾರಕ ಆಗಲ್ಲ. ಈಗ ಸೇರಲ್ಲ. ಅದು ಕಾರಕ ಆಗಲ್ಲ. ದುಡ್ಡಿನ ಆಸೆ ಇರೋ ಕಾರಕ ಆಗಲ್ಲ. ನೀನ್ ದುಡ್ಡಿನ ಆಸೆಗೆ ಮಾಡ್ತಿರಲ್ಲ ಕೆಲಸನ, ಆ ಕೆಲಸಕ್ಕೆ ನೀವು ಖರ್ಚು ಕಾರಕ ಆಗ್ತೀರಾ. ಕಾರಕ ಕ್ರಿಯೆಗೆ ಹೊರತು ಆಸೆಗಲ್ಲ. ಹಾ, ಬಯಸಿದಕ್ಕೆ ಮಾತ್ರ ಏನು ಬಯಕೆಗೆ ಕಾರಕ ಆಗಲ್ಲ. ಅದು ಕ್ರಿಯೆ ಮಾಡಿದ್ರೆ ಅದು ಮಾತ್ರ. ಏನ್ ಬರ್ತದೆ? ಕಾಮಿಯಾರನಲ್ಲಿ ಕಾಮವೇ ಪ್ರಧಾನತೆಯಾಗಿರುವುದರಿಂದ ಪ್ರಧಾನವಾದ್ದರಿಂದ ಪ್ರಧಾನತೆ ಇಲ್ಲ, ಪ್ರಧಾನವಾಗಿರೋದ್ರಿಂದ ಪ್ರಧಾನವಾಗಿರುವುದರಿಂದ ಆ ಕಾಮದ ಪ್ರಾಧಾನ್ಯವು ಬಿಟ್ಟು ಹೋಗುವುದೇ ಇಲ್ಲವಾದ್ದರಿಂದ ಹೋಗುವುದೇ ಇಲ್ಲ, ಹೋಗಿಲ್ಲವಾದ್ರಿಂದ ಹೋಗದೇ ಇರುವುದರಿಂದ. ಹಾ, ಬಿಟ್ಟು ಹೋಗದೇ ಇರುವುದರಿಂದ. ಹೋಗಿಲ್ಲವಾದ್ರಿಂದ ಬಿಟ್ಟು ಹೋಗದೇ ಇರುವುದರಿಂದ ಆ ಕಾಮವು ವಿಶೇಷಣವಾಗಿರುತ್ತದೆ. ಅದರಿಂದ ಭೋಗಿ ಕಾಮಿಯು ಕಾರಕನಲ್ಲ. ಭೋಗಿಯಾದ ಕಾಮಿಯು ಕಾರಕನಲ್ಲ. ಆ ಭೋಗಿಯಾದ ಕಾಮಿಯು ಕಾರಕನಲ್ಲ. ಬೇರೆ ಕ್ರಮ, ಆ ಸ್ವಲ್ಪ ಬೇರೆ ಕ್ರಮ ಏನ್ ಮಾಡಿದ್ದಾರೆ? ಇವರು ಹೇಗ್ ಮಾಡಿದ್ದಾರೆ ಅಂದ್ರೆ ಭೋಗಿಯೇ ಕಾಮಿ ಅಂತ ಮಾಡ್ತಾ ಇದ್ದಾರೆ. ಅದೇ ಕಾಮಿಯ ಭೋಗಿ ಕಾಮ ಭೋಗಿಗ್ ಸೇರಿರೋದು, ಕಾಮ ಕರ್ತೃವಿಗೆ ಸೇರಿಲ್ಲ. ವಿಶೇಷಣತ ಯಾವುದು ಅಲ್ಲ, ಭೋಗಿನ ಖರ್ಚು ಇದ್ದಾನೆ. ಭೋಗಿ ಯಾರು? ಭೋಗಿ ಅನುಭವಿಸೋ. ಹಾ, ಅವನೇ ಖರ್ಚು. ಇವ್ರು ಹೇಗ್ ಮಾಡ್ತಿದ್ದಾರೆ ಹೇಳಿ. ಇವ್ರು ಏನ್ ಮಾಡ್ತಿದ್ದಾರೆ? therefore the enjoyer is the desire and not the causal agent. ಭೋಗಿ ಆಸೆ ಪಡ್ತಾ ಇರೋದು ಭೋಗಿಗೆ ಸಂಬಂಧಪಟ್ಟರೆ ಕರ್ತೃವಿಗೆ ಸಂಬಂಧಪಡಲ್ಲ ಅಂತ ಮಾಡ್ಬೇಕು. ಹೌದು. ಯಾಕೆ ಅಂದ್ರೆ ಭೋಗ ಅನ್ನೋದು ಪ್ರಧಾನ, ಕರ್ತೃ ಅನ್ನೋದು ಅಪ್ರಧಾನ. ಹೌದಾ? ಸಪ್ರಾಧಾನ್ಯ ಆಮೇಲೆ ಭೋಗತ್ವ ಪ್ರಾಧಾನ್ಯ ಬಿಟ್ಟು ಹೋಗದೇವ್ರನ್ನ ಬರ್ಕೋವಾಗ. ಕಾಮ ಪ್ರಧಾನದಿಂದ ಭೋಗತ್ವ ಪ್ರಾಧಾನ್ಯವು ಬಿಟ್ಟು ಹೋಗದೇವ್ರಿಂದ ಬರ್ಕೊಳ್ಳಿ. ಭೋಗತ್ವ ಪ್ರಾಧಾನ್ಯವು ಬಿಟ್ಟು ಹೋಗೋದೇ ಇರುವುದರಿಂದ ಮಾಡ್ಕೊ. ಪ್ರಾಧಾನ್ಯತೆ ಭೋಗತ್ವ ಪ್ರಾಧಾನ್ಯವು ಬಿಟ್ಟು ಹೋಗದೇ ಇರುವುದರಿಂದ ಪುರುಷೇಷವಾಗಿದೆ. ಅದು ಭೋಗವು ಪುರುಷೇಷವಾಗಿದೆ. ಅದು ಕಾಮಿ ಕಾರಕರಲ್ಲ. ಅಲ್ಲ, ಭೋಗಿ ಕಾಮಿ ಒಟ್ಟಿಗೆ ಇದೆ. ಅದ್ ಹೆಂಗ್ ಬಂದು ಅದಕ್ಕೆ ಒಂದು ಇದಕ್ಕೆ ಮಾಡ್ತಾರೆ. ಇದು ಮಾಡಿಲ್ಲ ಅದಕ್ಕೆ ಇವ್ರದು ಮತ್ತು ಕಾಮವೇ ಮುಖ್ಯವಾಗಿರುವುದರಿಂದ ಅದರ ಪ್ರಾಧಾನ್ಯ ಚ್ಯುತಿ ಇಲ್ಲವಾಗುವುದರಿಂದಲೂ ಅದು ಪುರುಷನಲ್ಲಿ ಅಂದ್ರೆ ಅಧಿಕಾರಿಯಲ್ಲಿ ವಿಶೇಷಣವಾಗುವುದು. ಅದರಿಂದ ಕಾಮಿಯು ವೇದದಲ್ಲಿ ಭೋಗಿ, ಫಲವನ್ನು ಅನುಭವ ಮಾಡುವ ಅಧಿಕಾರಿ ಕರ್ತನಲ್ಲ ಅಂತ ಹೇಳಿದ್ದಾರೆ. ಅಯ್ಯೋ ಚರ್ಚೆ ತುಂಬಾ ಸುಲಭವಾಗಿ ಅರ್ಥ ಆಯ್ತು. ಅಷ್ಟೆಲ್ಲ ಬೇಕಾಗಿಲ್ಲ, ಏನಿಲ್ಲ. ಅದು ಭೋಗಿಗೆ ಭೋಗಿಯಾದ ಭೋಗಿಯು ಪುಂಭೇಷಣವನಾಗಿದ್ದಾನೆ, ಕಾಮಿ ಅಲ್ಲ. ಅದು ಕಾಮಿ ಕಾರಕನಲ್ಲ, ಸಾಕು. ಭೋಗಿಯಾದ ಕಾಮಿಯು ಕಾರಕನಲ್ಲ ಬರ್ಕೊಳ್ರ ಸಾಕ. ಕಾಮಿಯಾದ ಭೋಗಿಯು ಕಾರಕನಲ್ಲ. ಭೋಗವು ಪುಂಭೇಷಣವಾದ್ದರಿಂದ ಭೋಗವುಳ್ಳ ಕಾಮಿಯು ಕಾರಕನಲ್ಲ. ವಿವರಿಸಿದಾಗಿದೆ. ಫಲವಿಷಯವಾದ್ದರಿಂದ ಕಾಮ ಎಂಬುದೇ ಪ್ರಧಾನ. ಈ ಕಾಮ ಎಂಬುದು ಪುರುಷನಲ್ಲಿ ನೇರಾಗಿ ವಿಶೇಷಣವಾಗಿ ತೋರುವುದು, ಕರ್ತೃವಿನಲ್ಲಿ ವಿಶೇಷಣವಾಗುವುದಿಲ್ಲ ಅಂತ ಇದ್ದಾರೆ. ಏಕೆಂದರೆ ಕ್ರಿಯೆಯಲ್ಲಿ ಕರ್ತೃಕಾರಕ ಅನ್ವಯಿಸುವುದು ಮೊದಲು. ಅದರಲ್ಲಿ ಕಾಮ ಪದಾರ್ಥಕ್ಕೆ ಅನ್ವಯ ಹೇಳಿದರೆ ಅಪ್ರಧಾನವಾಗುವುದರಲ್ಲಿ ಕರ್ತೃ ಪ್ರಧಾನ ಬಿಡುತ್ತೆ. ಅಲ್ಲ, ಕಾಮ ಅಪ್ರಧಾನ ಅವಾಗ ಅನ್ವಯಿಸಿದಂತಾಗುವುದು. ಅಪ್ರಧಾನವಾಗುವುದರಲ್ಲಿ ಅನ್ವಯಿಸಿದಂತಾಗುವುದು. ವಿಶೇಷಣಕ್ಕೂ ವಿಶೇಷಣವಾಗಿ ಬಿಡುವುದು. ವಿಶೇಷಣವಾದ ಕರ್ತೃಗೂ ವಿಶೇಷಣ ಆಗುತ್ತೆ. ಅವಾಗ ಕಾಮ ಪ್ರಧಾನ ಅಂತ ಹೇಳ್ತಾರೆ. ಅವಾಗ ಪ್ರಾಧಾನ್ಯವು ಚ್ಯುತವಾದೀತು. ನಿಯೋಜ್ಯನೇ ಅಧಿಕಾರಿ. ಇದಕ್ಕೆ ವಿಶೇಷಣ ಎಂದರೆ ಫಲಸ್ವಾಮಿಗೆ
ಪ್ರಾಧಾನ್ಯವಿರುವುದರಿಂದ ಫಲಕಾಮನೆಯ ಪ್ರಾಧಾನ್ಯತೆಗೆ ಚ್ಯುತಿಯು ಬರುವುದಿಲ್ಲ. ಆದ್ದರಿಂದ ಕರ್ತೃವಿನಲ್ಲಿ ವಿಶೇಷಣವಾಗುವುದಿಲ್ಲ, ಅನ್ವಯಿಸುವುದೂ ಇಲ್ಲವೆಂದು ಮೇಲಿನ ಅಭಿಪ್ರಾಯ. ಈಗ ಕ್ರಿಯೆಗೆ ಕರ್ತು ಅನ್ವೇಷಣ ಕಾಮ ಅನ್ವೇಷಣ ಆಗುತ್ತೆ ಅಂತ. ಕಾಮ ಸಂಬಂಧಪಟ್ಟ ಕ್ರಿಯೆಗೆ ಕಾಮಕಾರಕ ಕರ್ತು ಪ್ರಧಾನ ಆಗ್ಬಿಡ್ತಾನೆ. ಕರ್ತು ಪ್ರಧಾನವಾದ ಕಾಮ ವಿಶೇಷವಾಗುತ್ತೆ. ಅವಾಗ ಕಾಮ ವಿಶೇಷವಾಗಿರ್ತಕ್ಕಂಥ ಕರ್ತೃವು ಕರ್ಮ ಮಾಡ್ತಾನೆ ಅಂತಾಗಿ ಕಾರಕತ್ವ ಕರ್ತೃವಿಗೆ, ಕಾಮಕ್ಕಿಲ್ಲ, ಅಷ್ಟೇ ಸಾಕು ನಮ್ಗೆ. ಭೋಗಿಯಾದ ಕಾಮಿಯು ಕಾರಕನಲ್ಲ. ಪುಂವಿಶೇಷಣತ ಅದು ಭೋಗಕ್ಕೆ ಪುಂವಿಶೇಷತೆ ಇದೆ. ಅದೇ ನೀವು ಪುಂವಿಶೇಷಣದ ಅಲ್ಲಿಗೆ ಸೇರಿಸ್ತಾ ಇದ್ದೀರಾ, ಇವರು ಪುಂವಿಶೇಷಣದ ಹಿಂದೆ ಅನ್ವಯ ಮಾಡ್ತಾರೆ. ಅದೇ ಅಪ್ರಾಧಾನ್ಯತಃ ಪುಂವಿಶೇಷಣತ ಅಪ್ರಾಧಾನ್ಯವಾದ ಕಾಮ ಸಾಮಾನ್ಯವಾಗಿ ಪುರುಷನಿಗೆ ವಿಶೇಷಣವಾಗಿ ಬರ್ತಾ ಇರುತ್ತೆ. ಕಾಮಾದಿಗಳು ಕಾಮಾದಿಗಳೇ ಪ್ರಧಾನವಾಗಿರೋದ್ರಿಂದ ಅದರ ಪ್ರಾಧಾನ್ಯಕ್ಕೆ ಚ್ಯುತಿ ಇಲ್ಲದ್ರಿಂದ ಪುರುಷನಿಗೆ ಅದು ವಿಶೇಷಣ ಆಗ್ಬಹುದು. ಆದ್ರೆ ಭೋಗಿ ಕಾಮಿಯಗೆ ಅದು ವಿಶೇಷಣ ಪುಂವಿಶೇಷಣತ ಸ್ಯಾತ್. ಆದ್ರಿಂದ ಆದ್ರೆ ಕಾಮಿಗೆ ಭೋಗಿಗೆ ಅದಾಗಕ್ಕೆ ಸಾಧ್ಯ ಇಲ್ಲ. ಕಾಮಿ ಭೋಗಿ ಯಾವ್ದು ಸಾಧ್ಯ ಇಲ್ಲ. ಕಾಮಿಯಾದ ಭೋಗಿ ಇದಾನಲ್ಲ, ಅವನಿಗೆ ಇದು ವಿಶೇಷಣ ಆಗಕ್ ಸಾಧ್ಯ ಇಲ್ಲ ಅಂತ ಮಾಡ್ತೀಯ. ಹೊಂದಲ್ಲ ಅದು. ಅಲ್ಲಪ್ಪ ಕಾಮಿ ಪುಂವಿಶೇಷಣ ಅಂದ್ಬಿಟ್ಟು ಅದೇ ಕಾಮಿ ಭೋಗ ವಿಶೇಷಣ ಆಗಲ್ಲ ಅಂದ್ರೆ ವಿಶೇಷಣ ಆಗಲ್ಲ, ಕರ್ತೃ ರೂಪದಲ್ಲಿ ವಿಶೇಷಣ ಆಗಲ್ಲ. ಕರ್ತೃ ಕ್ರಿಯೆ ವಿಶೇಷಣ ಅಲ್ಲ, ಇಲ್ಲಿ ಕಾಮನ ಸಾಮಾನ್ಯ ಕರ್ತೃಗೆ ವಿಶೇಷಣ ಆಗಲ್ಲ ಅಂತ ಹೇಳಕ್ ಬರ್ಬೇಕು. ಸರಿ, ಕ್ರಿಯೆ ಇದೆ, ಕ್ರಿಯೆಗೆ ಕರ್ತೃಗೆ ಕ್ರಿಯೆ ವಿಶೇಷ ಮಾಡ್ಬೇಕೆ ಹೊರತು ಕಾಮಕ್ಕೆ ವಿಶೇಷ ಮಾಡಬಾರ್ದು ಕರ್ತೃನ. ಅದು ತತ್ಪ್ರಾಧಾನ್ಯ ಅನಪಾಯತಃ ಪುಂವಿಶೇಷಣ. ಭೋಗ ಪ್ರಾಧಾನ್ಯವು ಬಿಟ್ಟಿಲ್ಲವಾದ ಕಾಮವು ಅದು ಪುರುಷ ವಿಶೇಷವಾಗತ್ತೆ, ಭೋಗವು ಪುರುಷ ವಿಶೇಷವಾಗತ್ತೆ. ಆದ್ರಿಂದ ಭೋಗಿ ಕಾಮಿ ಆದವ್ರು ಕಾರಕ ಆಗೋಲ್ಲ. ಸಾಕು, ಮುಂದಕ್ಕೆ ಹೋಗೋಣ. ಭೋಗಿ ಕಾಮಿ ಆದವ್ರು ಕಾರಕ ಆಗಲ್ಲ, ಕರ್ಸು ಕಾರಕ ಆಗ್ತಾನೆ ಅಂತ. ಕಾಮ ಕಾರಕವಲ್ಲ ಇಚ್ಚು ಕೊಡ್ತಾ ಇದ್ದಾರೆ, ಏನಿಲ್ಲ ಮಾಡಿಸಿರೋದು. ಕಾಮ ಕಾರಕವಾಗಲ್ಲ, ಕಾಮಿ ಕಾರಕ ಆಗಲ್ಲ, ಭೋಗ ಕಾರಕ ಆಗಲ್ಲ, ಕರ್ಸು ಕಾರಕ ಆಗ್ತಾನೆ. ಅಪ್ರವೃತ್ತ ಪ್ರವೃತ್ತಿಶ್ಚ ಕಾರಕತ್ವನ್ನ ಯುಜ್ಯತೆ. ಪ್ರವೃತ್ತಸ್ಯ ನಿಚೋಕ್ತಿಸ್ಯ ಪಚಂತಂ ಪಾಚಯೇದ್ಯಥಾ. ಪ್ರವೃತ್ತಸ್ಯ ನಿಚೋಕ್ತಿಸ್ಯ ಪಚಂತಂ ಪಾಚಯೇದ್ಯಥಾ. ಅಪ್ರವೃತ್ತ ಪ್ರವೃತ್ತೇಶ್ಚ ಕಾರಕತ್ವನ್ನ ಯುಜ್ಯತೆ. ಪ್ರವೃತ್ತಸ್ಯ ನಿಚೋಕ್ತಿಸ್ಯ ಪಚಂತಂ ಪಾಚಯೇದ್ಯಥಾ. ಅಪ್ರವೃತ್ತ ಪ್ರವೃತ್ತೇಃ ಚ ಕಾರಕತ್ವಂ ನ ಯುಜ್ಯತೆ. ಪ್ರವೃತ್ತಸ್ಯ ನಿಚೋಕ್ತಿಃ ಸ್ಯಾತ್ ಪಚಂತಂ ಪಾಚಯೇದ್ಯಥಾ. ಯಾವುದು ಅಪ್ರವೃತ್ತವಾಗಿದೆಯೋ ಆ ಪ್ರವೃತ್ತಿಯಿಂದ ಕಾರಕತ್ವ ಪಡ್ಕೊಳ್ಳೋದಿಲ್ಲ. ಅಪ್ರವೃತ್ತವಾದದ್ದಕ್ಕೆ ಪ್ರವೃತ್ತಿಯಿಂದ ಕಾರಕತ್ವ ಬರೋಲ್ಲ. ಅಪ್ರವೃತ್ತವಾದಕ್ಕೂ ಪ್ರವೃತ್ತಿಗೆ ಕಾರಕ ಬರ್ಬೇಕಾದ್ರೆ ನಿಜೋಕ್ತಿ ಹೇಳ್ಬೇಕಾಗತ್ತೆ. ಅಪ್ರವೃತ್ತವಾದದ್ದಕ್ಕೂ ನಿಚ್ಚನೆ ಪ್ರೇರಾರ್ಥ. ಪಾಚಯೇ. ಅವನು ಸುಮ್ಮನೆ ಇದ್ದಾನೆ, ಅವನಿಗೆ ಕಾರಕೋಕ್ತಿ ಬರಲ್ಲ. ಅವನೊಬ್ಬ ನೀವು ಅಡಿಗೆ ಮಾಡ. ಅಪ್ರವೃತ್ತನಾದವನಿಗೆ ಕಾರಕತ್ವ ಬರ್ಬೇಕಾದ್ರೆ ನಿಚೋಕ್ತಿ ಸ್ಯಾತ್. ನಿಚೋಕ್ತಿ ನಿಚ್ಚಿನ ಉಕ್ತಿ ಬರ್ಬೇಕಾದ್ರೆ ಪಾಚಯೇ ಪಾಚಯ. ನಿಚ್ಚಿನ ಪ್ರೇರಣಾರ್ಥದಲ್ಲಿ ಅವನು ಕಾರಕತ್ವ ಬರುತ್ತೆ. ಪ್ರಚಂತಂ ಪಾಯ, ಅಡಿಗೆ ಮಾಡ್ತಾ ಇರೋನು ಅಡಿಗೆ ಮಾಡಿಸ್ತಾನೆ ಅಂತಂದ್ರೆ ತೊಡಗಿಲ್ಲ. ತೊಡಗದೇ ಇದ್ದು ನಿಂಗೆ ಕಾರಕತ್ವ ಬರಲ್ಲ. ತೊಡಗದೇ ಇದ್ದು ನಿಂಗೆ ಕಾರಕತ್ವ ಬರ್ಬೇಕಾದ್ರೆ ಯಾವುದೋ ತೊಡಗಿರ್ತಾರಲ್ಲ ಅದನ್ನ ನೀನ್ ತೊಡಗಿಸ್ತೀಯ ಅಂದ್ಬಿಟ್ಟು ಕಾರಕತ್ವ. ಅಪ್ರವೃತ್ತನಾದವನಿಗೆ ಕಾರಕತ್ವ ತರಬೇಕಾದ್ರೆ ಪ್ರವೃತ್ತನಾಗಿ ಕ್ರಿಯೆ ಪ್ರವೃತ್ತನಾದವನಿಗೆ ಇವನ್ ತೊಡಗಿಸ್ತಾ ಇದ್ದಾನೆ ಅಂತ ಮಾಡ್ಕೊಂಡು ಕಾರಕತ್ವ ಬರ್ಬೇಕು, ನಿಚ್ಚು ಬರ್ಬೇಕು. ಅಡಿಗೆ ಬಿಟ್ಟು ಅಡಿಗೆ ಮಾಡ್ತಿದ್ದಾರೆ, ನೀವು ಅಡಿಗೆ ಮಾಡ್ತಿಲ್ಲ, ನಿಮ್ಗೆ ಕಾರಕತ್ವ ಬರಲ್ಲ. ನಿಮ್ಗೆ ಕಾರಕತ್ವ ಬರ್ಬೇಕಾದ್ರೆ ನೀವು ಅಡಿಗೆ ಮಾಡಿಸ್ತಾ ಇದ್ದೀರಾ ಅಂತ ಅಂದ್ರೆ ಕಾರಕತ್ವ ಬರುತ್ತೆ. ಕರ್ತೃಕಾರಕ ಕಾರಕತ್ವ ಬರ್ಬೇಕಾದ್ರೆ ಹೇಗೋ ಒಂದು ಪ್ರೇರಣ ಕರ್ತೃತ್ವ ಹೇಗೋ ಬರುತ್ತೆ. ಒಟ್ಟು ಕ್ರಿಯೆಯಲ್ಲಿ ತೊಡಗದೇ ಇದ್ದವನಿಗೆ ಪ್ರವೃತ್ತಿಯಿಂದ ಕಾರಕತ್ವ. ಅಪ್ರವೃತ್ತ ಪ್ರವೃತ್ತಿ ಅಪ್ರವೃತ್ತಸ್ಯ ಪ್ರವೃತ್ತೇ ಕಾರಕತ್ವ ಇದೆ. ಅಪ್ರವೃತ್ತವಾದದ್ದಕ್ಕೆ ಪ್ರವೃತ್ತಿಯಿಂದ ಕಾರಕತ್ವ ಬರೋಲ್ಲ.
ಅಪ್ರವರ್ತನಾದಿ ಪ್ರವರ್ತನಿಗೆ ಕಾಲಕ್ಕೆ ಬರ್ಬೇಕಾದ್ರೆ ಪ್ರವೃತ್ತಸ್ಯ ಅದು ಅಪ್ರವರ್ತನಾದಿ ಪ್ರವರ್ತನಾದವನಿಗೆ ನಿಚೋಕ್ತಿ ಸಹ ಪ್ರತಂತಂ ಪಾಚೆ ಇದೆ ಯಾವಾಗ ಅಲ್ವಾ ಹಾಗೆ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅದೇ ಮೊದಲು ವೈದಿಕ ಯಾಗಾದಿ ಕರ್ಮದಲ್ಲಿ ಸ್ವತಃ ತಾನೇ ಪ್ರವೃತ್ತನಾಗದಿರುವ ಪುರುಷನಿಗೆ ಶಾಸ್ತ್ರಾನುಸಾರವಾಗಿ ಪ್ರವೃತ್ತಿಯು ಬರುವುದರಿಂದ ಆತನಿಗೆ ಕರ್ತೃಕಾರಕತ್ವವು ಬರುವುದಿಲ್ಲ. ಒಂದು ವೇಳೆ ಯಾಗಾದಿ ಯಾಕೆ ಖರ್ಚು ಮಾಡಿ ತೊಡಗೋದ್ರಿಂದ ಏನು ಶಾಸ್ತ್ರಾದಿ ತೊಡಗೋದ್ರಿಂದ ಕರ್ತವ್ಯ ಯಾಕೆ ಬರಲ್ಲ ಮೊದ್ಲೇ ಅವನು ತೊಡಗಿರಲ್ಲ ಅಂತ ಶಾಸ್ತ್ರ ಹೇಳಿದ್ಮೇಲೆ ತೊಡಗ್ತಾನೆ, ಸರಿ ಆದ್ರಿಂದ ಅವನ ಕರ್ತೃಕಾರಕ ಬರಲ್ಲ ಅಂತ ಹೇಳಿದ್ರೆ ಶಾಸ್ತ್ರಾದಿ ತೊಡಗೋದಕ್ ಮುಂಚೆ ಕರ್ತೃಕಾರಕ ಬರಲ್ಲ. ಹಾ ಅದೇ ಅವ್ನು ಬರೀ ಬ್ರಾಹ್ಮಣ ಯಜ್ಞ ಮಾಡಕ್ ಕೊಟ್ಟಿಲ್ಲ, ನಾನು ಯಾಕೆ ಯಜ್ಞ ಮಾಡ್ತೀನಿ ಅಂದ್ರೆ ಶಾಸ್ತ್ರವಾಕ್ಯ ಅಂತ ಹೇಳಿದ್ಮೇಲೆ ಯಜ್ಞ ಮಾಡ್ತೀನಿ, ಅವಾಗ ಕರ್ತೃಕಾರಕ ಬರುತ್ತೆ. ಬರಲ್ಲ ಅಂತ ಇದಾರೆ ಮಾಡಿದ್ಮೇಲೆ ಅದೇ ಒಳ್ಳೆ ಬರಲ್ಲ ಅಂತ ಇದಾರೆ. ಅಲ್ಲ ಮಾಡಿದ್ಮೇಲೆ ಬರಲ್ಲ ಯಾವಾಗ ಬರುತ್ತೆ? ಮುಂಚೆ ಮಾಡೋ ಮುಂಚೆ ಬರಲ್ಲ ಕರೆಕ್ಟು. ಅಲ್ಲ ಯಾಕೆ ಬರಲ್ಲ ಹೇಳ್ತಾ ಇದಾರೆ, ಒಂದು ವೇಳೆ ಯಾಗಾದಿಗಳಲ್ಲಿ ತಾನೇ ಮೊದಲು ಪ್ರವೃತ್ತನಾಗಿದ್ದು ಆಮೇಲೆ ವೇದವು ವಿಧಿಸುವುದಾದರೆ ನಿಕ್ಸ್ ಪ್ರಯೋಗವೇ ಇರಬೇಕಾಗುವುದು, ಎಂಬುದಾಗಿ ಇರಬೇಕಾಗುವುದು. ಹಾಗೆ ಮುಂಚೆನೆ ನಿಂಗೆ ಕರ್ತೃತ್ವ ಇದ್ಬಿಟ್ಟಿದ್ರೆ ಅವಾಗ ಮಾಡುವಂತ ಮಾಡಿಸೋನು ಅಂತ ಅನ್ಬೇಕಾಗಿ ಶ್ರುತಿ. ಯಾಗ ಮಾಡೋಕ್ ಮುಂಚೆ ನಿನ್ನಲ್ಲಿ ಕರ್ತೃತ್ವ ಇಲ್ಲ, ಮುಂಚೆ ಕರ್ತೃತ್ವ ಕೇಳೇನೆ ನೀನು ಮಾಡಕ್ ಹೊರಟೆ, ಆದ್ರಿಂದ ಕರ್ತೃತ್ವ ಬರ್ಲಿಲ್ಲ. ಮೊದಲೇ ಕರ್ತೃತ್ವ ಇರ್ಲಿಲ್ಲ, ಆಮೇಲೆ ಮಾಡಕ್ ಹೊರಟ್ಮೇಲೆ ಕರ್ತೃತ್ವ ಬಂತು. ಅದನ್ನ ಶಾಸ್ತ್ರ ಕರ್ತೃತ್ವ ಉಂಟು ಮಾಡ್ತಾ ಇದೆ. ಶಾಸ್ತ್ರ ಕರ್ತೃತ್ವ ಉಂಟು ಮಾಡುವ ಮೂಲಕ ಕಾರಕತ್ವ ಪಡ್ಕೊಳ್ತಾ ಇದೆ. ಹಾಗೆ ಮೊದಲೇ ನಿಮ್ಮಲ್ಲಿ ಕಾರಕತ್ವ ಇಲ್ಲ, ಕರ್ತೃತ್ವ ಇಲ್ಲ. ಅಲ್ಲ ಲೋಕದಲ್ಲೂ ಅವಾಗ ಬರೋದೇ ಇಲ್ಲ ಕರ್ತೃತ್ವ. ಅವಾಗ ಶಾಸ್ತ್ರ ಜಾಗದಲ್ಲಿ ಏನ್ ಮಾಡ್ತಾನೆ ಅವಾಗ? ಅಲ್ಲ ಅದ್ರ ತೊಡಗಿದವನನ್ನು ಉದ್ದೇಶಿಸಿ ಹೇಳುವ ವಾಕ್ಯ ಪಚಂತಂ ಪಾಚಯೇ ಆ ವಾಕ್ಯ ಬರುವ ಶಾಸ್ತ್ರ ನೀವ್ ಮಾಡುತ್ತಿರುವಂತಹ ನಿನ್ನನ್ನ ಯಜ್ಞ ಮಾಡಿಸ್ತಾ ಇದೆ ಅಂತ ಆಗತ್ತೆ ಅಂತ ಹೇಳ್ತಿಲ್ವಲ್ಲ ಶಾಸ್ತ್ರ. ನೇರವಾಗಿ ಮಾಡುದು ಹೇಳ್ತಾ ಇದೆ. ಸೊ ಮುಂಚೆನೆ ಕರ್ತೃತ್ವ ಸಿದ್ಧವಾಗಿಲ್ಲ, ಇಲ್ಲ ಶಾಸ್ತ್ರ ಬಂದ ಮೇಲೆ ಕರ್ತೃತ್ವ ಬಂತು, ನಿಯೋಗ ವಾಕ್ಯದಿಂದ ಕರ್ತೃತ್ವ ಬಂತು. ಅವಾಗ ಈ ಲೌಕಿಕ ಕ್ರಿಯೆಗಳ ಕರ್ತೃತ್ವ ಮೊದ್ಲೇ ಸಿದ್ಧವಾಗಿರುತ್ತೆ. ಸಾಧನಕ್ಕೂ ಫಲಕ್ಕೂ ಸಂಬಂಧ ಗೊತ್ತಲ್ಲ ನನಗೆ, ಮೊದ್ಲೇ ಕರ್ತೃತ್ವ ಸಿದ್ಧವಾಗಿರುತ್ತೆ. ಇದು ಗೊತ್ತಿಲ್ವಲ್ಲ, ಅದು ಕರ್ತೃತ್ವ ಇಲ್ವಾ? ಮೊದ್ಲೇ ಕರ್ತೃತ್ವ ಇಲ್ಲ, ಅದನ್ನ ಕೇಳಿದ್ಮೇಲೆ ಕರ್ತೃತ್ವ. ಅಯ್ಯಪ್ಪ ಎಂತ ಅನುಭವ ಇರುತ್ತೆ ನೀವು ಕೇಳಕ್ಕೊಂದು ಕರ್ತೃತ್ವ ಬೇಡವಾ? ಅಲ್ಲ ಈ ಯುಕ್ತಿ ಇವ್ರದ್ದು ಇಷ್ಟೇ, ಅದೇ ಹರಿತಕಿ ಸರಿ. ನನ್ಗೆ ಹೊಟ್ಟೆ ನೋವಿದೆ, ಹೊಟ್ಟೆ ನೋವಿಗೆ ನಂಗೆ ಗೊತ್ತೇ ಇಲ್ಲ ಅನ್ಕೊಡಿ, ಏನ್ ಕರ್ತೃ ಆಗಿರೋ ನಿಮ್ ವಾಕ್ಯ ಕೇಳಿದೆ ನೋಡ ಹರಿತಕಿ ತಿನ್ನೋ ಹರಿತಕಿ ಭಕ್ಷ ಕರ್ತೃ ಅದ, ಅದು ಕರ್ತೃ ಆಗಿರ್ಲಿಲ್ಲ ಅಂತಲ್ಲ. ಅವ್ರು ಹೇಳ್ತಿರೋ ಆ ಕ್ರಿಯೆಗೆ ಕರ್ತೃತ್ವ ಬಂದಿರಲ್ಲ ಮುಂಚೆನೆ, ನಿಮ್ಮ ವಾಕ್ಯದಿಂದಾನೇ ನಾನು ಪ್ರೇರಿತನಾಗಿ ಮಾಡಿದೆ ಅಂತ. ಅಪ್ರವರ್ತನಾದವನಿಗೆ ಪ್ರವೃತ್ತಿ ಉಂಟಾಗ್ತಿರೋದ್ರಿಂದ ಅವನಲ್ಲಿ ಕಾರಕತ್ವವು ಮೊದಲೇ ಇರುತ್ತೆ ಎಂದು ಹೊಂದುವುದಿಲ್ಲ. ನೋಡ್ಕೊಳ್ಳಿ, ಅಪ್ರವರ್ತನಾದವನ್ನ ಅಪ್ರವರ್ತನಾದ ಕರ್ಮದಲ್ಲಿ ತೊಡಗದೇ ಇರುವ ಆತನನ್ನ ಆತನು ಕರ್ಮದಲ್ಲಿ ತೊಡಗುತ್ತಾ ಇರೋದ್ರಿಂದ, ಕರ್ಮದಲ್ಲಿ ತೊಡಗದೇ ಇರುವ ಆತನು ಕರ್ಮದಲ್ಲಿ ತೊಡಗುತ್ತಿರುವುದರಿಂದ, ತೊಡಗದೇ ಇರುವ ಆತನು ವೈದಿಕ ಕರ್ಮದಲ್ಲಿ ಅಂತ ತಿಳ್ಕೋಬೇಕು. ವೈದಿಕ ಕರ್ಮದಲ್ಲಿ ತೊಡಗದೇ ಇರುವ ಆತನು ತೊಡಗಿರೋದ್ರಿಂದ, ಕರ್ಮದಲ್ಲಿ ಈಗ ತೊಡಗುತ್ತಿರುವುದರಿಂದ ಅವನಲ್ಲಿ ಕಾರಕತ್ವವು ಹೊಂದುವುದಿಲ್ಲ. ಶರಣೆ ಶರಣೆ ಬೇಗವ 15 ಅಂದ್ರೆ 14 ಪಾಠ ಇಲ್ಲ, 13 ಪಾಠ ಮುಗಿಸ್ಕೊಂಡ್ಬಿಟ್ಟು ಪಾಠ 14 ಇಲ್ಲ. ಅವ್ರ ಫೋನ್ ಅವ್ರು ಇದೇ ಮಾಡ್ತಿಲ್ಲ ಕಣ್ರಿ.
ಏನ್ ಮಾಡ ಇಂಟರ್ಸಿಟಿ ಇದೆ ಅಷ್ಟೇ ಗುರುಗಳು ಹೇಳಿದ್ರು ಮಧ್ಯಾಹ್ನ ಪೂರ್ವಕ್ಕೆ ಸೂಪರ್ ಔಟ್ ಅವ್ರು 7 ಹೋಗ್ಬಿಡ್ತಾನೆ. 4 ನಿಮ್ ಕಾಲ ಫಸ್ಟ್ ಹೋಗ್ತಾನೆ. ಎಷ್ಟು ಇಲ್ಲ ನಾನು ಅದ್ರಲ್ಲಿ ಹೋಗೋದು ವಿಷಯ ಮಾಡ್ತಾ ಇದ್ದೀನಿ. ಕಾಲ ಹೋಗೋದು ಬಿಡು ಅಂತ. 3 ಗಂಟೆ 4 ಗಂಟೆ ಹೋಗ್ಬಿಡ್ತಾನೆ. ಆಯಾಸವೇ ಇಲ್ಲ. ಆರಾಮ ಹೋಗ್ಬಿಟ್ಟು ತರುವಂತದ್ದೆಲ್ಲ ಏನಿಲ್ಲ ಕರೋನಮ್ಮ ತರುವಂತದ್ದು ನಾ ತಗೋಬರೋದೇನಿಲ್ಲ, ಎಂಥದಿಲ್ಲ. ಶಿಷ್ಯರು ಎಲ್ರೂ ಬರ್ತಿಲ್ವಾ? ಅಲ್ಲ ನೋಡೋಣ, ಎಲ್ರಿಗೂ ಕರ್ಕೊಂಡು ಆಗ ಹೋಗೋದು. 4-5 ಜನ ಆಗ್ಬಿಟ್ರೆ ಕಾರಲ್ಲಿ ಹೋಗೋದೇ ಬೆಸ್ಟ್. ಹಾಗಿದ್ದು ಹೌದು. ಆಗ ಎಲ್ಲ ಬಂದ್ರೆ ನಾವು ಇಲ್ಲೇ ಇರ್ತೀವಿ ಹಾಗೆ ಅಂದ್ರೆ ನಾವೊಬ್ಬ ಇಬ್ಬರು ಕರ್ಕೊಂಡು ಕಾರ್ ಹೋಗ್ತೀನಿ. ಇಲ್ಲಿ ಹೋಗ್ತೀವಿ ಯಾತಕ ಇದೆ ಕಾರ್ ಸುಸ್ತಾಗದೆ ರೈಲು ಕಾರು. ನೀವು ಟ್ರೈನ್ ಅಲ್ಲಿ ಹೋದ್ರೆ ನಿಮ್ ಜೊತೆ ನಾನು ಹೋಗ್ತೀನಿ. ಅಷ್ಟು ಅಷ್ಟ ನೋಡ ಟೈಮ್ ಇದೆಯಲ್ಲ ಮಾತಾಡೋಣ. ವೈದಿಕ ಕರ್ಮದಲ್ಲಿ ತೊಡಗದೆ ತೊಡಗಾದವನಿಗೆ ತೊಡಗದೆ ಇರುವಾಗ ಮುಂಚೆ ಕಾರಕತ್ವ ಅವನಲ್ಲಿ ಇರುವುದಿಲ್ಲ, ಅವನಿಗೆ ಕಾರಕತ್ವ ಹೊಂದುವುದಿಲ್ಲ. ಅದೇ ತೊಡಗದೆ ಇರುವಾಗ ತೊಡಗಿಸ್ತಾ ಇರೋದ್ರಿಂದ ಅಲ್ಲ ವೈದಿಕ ಕರ್ಮ ತೊಡಗದೆ ಇರೋದನ್ನು ತೊಡಗಿಸ್ತಾ ಇರೋದ್ರಿಂದ ತೊಡಗುವುದಕ್ಕೆ ಮುಂಚೆ ಅವನಲ್ಲಿ ಕಾರಕತ್ವ ಇರುವುದಿಲ್ಲ ಅನ್ಕೋಬೇಕು. ತೊಡಗುವುದಕ್ಕಿಂತ ಮುಂಚೆ ಅವನಲ್ಲಿ ಕಾರಕತ್ವ ಇರುವುದಿಲ್ಲ. ಒಂದು ವೇಳೆ ಮೊದಲೇ ತೊಡಗಿದ್ದವನಾಗಿದ್ದಲ್ಲಿ ನಿಜವಾಗಿಯೂ ಬಂದಿರುತ್ತಿತ್ತು. ಹೇಗೆ ಅಂದ್ರೆ ಪಚಂತಂ ಪಾಚಯೇ, ಮುಂಚೆಯ ಕರ್ತೃತ್ವದಿಂದ ತೊಡಗಿದ್ದಾಗಿದ್ದರೆ, ಮುಂಚೆಯ ಕರ್ತೃತ್ವ ಬಿಟ್ಕೊಂಡು ತೊಡಗಿದ್ದವನಾಗಿದ್ದರೆ ಆಗಿದ್ದಂಥವನಿಗೆ ಇಟ್ಕೊಂಡು ಪ್ರವೃತ್ತನಾದವನಾಗಿದ್ದರೆ, ಮುಂಚೆಯ ಕರ್ತೃತ್ವ ಇಟ್ಕೊಂಡು ಕರ್ಮ ತೊಡಗಿದವನಾಗಿದ್ದರೆ ಪ್ರೇರಣಾರ್ಥವು ಹೇಳುತ್ತಿತ್ತು. ಶಾಸ್ತ್ರವು ಡಿಚ್ ಪ್ರಯೋಗವನ್ನು ಮಾಡುತ್ತಿತ್ತು. ಶಾಸ್ತ್ರವು ನಿಚ್ ಪ್ರಯೋಗ ಅಂದ್ರೆ ಪ್ರೇರಣಾರ್ಥ ಪ್ರಯೋಗ ಮಾಡುತ್ತಿತ್ತು. ಯಾವ ರೀತಿ ಅಂದ್ರೆ ಪಚಂತಂ ಪಾಚಯೇ. ಮುಂಚೆಯೇ ಕರ್ತೃತ್ವದಲ್ಲಿ ಪ್ರವೃತ್ತವಾಗಿದ್ದರೆ ಶಾಸ್ತ್ರವು ನಿಚ್ ಪ್ರಯೋಗವನ್ನು ಮಾಡುತ್ತಿತ್ತು ಅಂದ್ರೆ ಪ್ರೇರಣಾರ್ಥ ಪ್ರಯೋಗವನ್ನು ಮಾಡುತ್ತಿತ್ತು. ನೀವು ಕಾರ್ ಓಡಿಸ್ತಾ ಇರ್ತೀರಾ ಸರ್, ಹಾಗೆ ಓಡಿಸ್ತಾ ಇರ್ತೀರಾ, ಚೆನ್ನಾಗಿ ಓಡಿಸಿ ಗೋಪಾಲ್, ಚೆನ್ನಾಗಿ ಓಡಿಸಿ, ಪ್ರೇರಣಾರ್ಥ. ಮೋಟಿವೇಶನ್. ಬಟ್ ನೀವು ಆಲೆ ಕರ್ತೃ ಆಗಿದ್ರಿ, ನೀವು ಓಡಿಸ್ತಾ ಇದ್ರಿ ಅಲ್ವಾ, ನನ್ ಮನ್ಸಿಗೆ ಏನೋ ಬಂತು ಇವ್ರು ಚೆನ್ನಾಗಿ ಓಡಿಸ್ತಿಲ್ಲ ಅಂತ. ಗೋಪಾಲ್ ಚೆನ್ನಾಗಿ ಓಡಿಸ್ರಿ, ಕರೆಕ್ಟ್ ಆಗಿ ಹೋಗ್ರಿ, ಟ್ರಾಫಿಕ್ ಎಲ್ಲ ನೋಡ್ಕೊಂಡು ಹೋಗ್ರಿ ಅಂದ್ರೆ ಹೇಗೋ ಹಾಗೆ ಶಾಸ್ತ್ರ ಹೇಳ್ಬೇಕಾಗಿತ್ತು. ಒಳ್ಳೆಯ ಒಂದು ಕರ್ತೃವಾಗಿದ್ರೆ ಇದೆಲ್ಲ ನಮ್ಗೆ ಅಲ್ಲ ನಂಗೆ ಆಶ್ಚರ್ಯ ಆಗತ್ತೆ ಅಂದ್ರೆ ಪ್ರತ್ಯಕ್ಷವಾಗಿರೋ ಕರ್ತೃತ್ವವನ್ನು ಇಲ್ಲ ಶಾಸ್ತ್ರಿನ ಕರ್ತೃತ್ವ ಹುಟ್ಟಾಕತ್ತೆ ಅಂತಾರಲ್ಲ, ಎಷ್ಟು ದೊಡ್ಡರು ಇವ್ರು ಹಾಗಾದ್ರೆ. ರಾಮನ ಕರ್ತೃತ್ವ ಹೇತು ಅಂತಾನೆ ಒಪ್ಕೊಳ್ಳೋದಲ್ಲ. ಕರ್ತೃತ್ವ ಮುಂಚೆ ಇಲ್ಲದೆ ಇದ್ರೆ ಕರ್ತೃತ್ವ ಹುಟ್ಸಕ್ಕಂಗಾಗತ್ತ ತುಂಬಾ ಬಲ್ಬಜ. ನಾನ್ ಮಾಡ್ಲಿಲ್ಲ, ಗುರುಗಳು ಹೇಳಿದ್ರಿಂದ ನಾ ಮಾಡಿದೆ ಅನ್ನೋ ಹಾಗೆ. ನಾನೇ ಮಾಡ್ಲಿಲ್ಲ, ಗುರುಗಳು ಹೇಳಿದ್ರು ಅದಕ್ಕೆ ಮಾಡಿದೆ. ಪ್ರವರ್ತನಾದವನನ್ನ ಪ್ರವರ್ತಿಸ್ತಾ ಇದೆ ಅಂತಂದ್ರೆ ನಿಚ್ಚಿನ ಪ್ರಯೋಗ, ಪ್ರೇರಣಾರ್ಥ ಪ್ರಯೋಗವಾಗುತ್ತಿತ್ತು. ಯಾವುದರಂತೆ ಅಡಿಗೆ ಮಾಡುವಾತರನ್ನ ಅಡಿಗೆ ಮಾಡಿಸುವ ಹಾಗೆ, ಅಡಿಗೆ ಮಾಡುತ್ತಿರುವ ಆತರನ್ನ ಅಡಿಗೆ ಮಾಡಿಸುವ ಹಾಗೆ ಪ್ರೇರಣಾರ್ಥ ಬರುತ್ತೆ. ಮಾಡುವಾತರನ್ನ ಮಾಡಿಸುವ ಹಾಗೆ ಮಾಡ್ತಾ ಇರ್ತಾನೆ, ಚೆನ್ನಾಗ್ ಮಾಡು ಅಡ್ಗೆನ ಹೇಳಲ್ವಾ? ನಿಮ್ ಮನೆಗೆ ಅರೇಂಜ್ ಮಾಡಿಲ್ಲ ಮಾಡ್ತಾ ಇರ್ತಾರೆ, ನೀವು ಅವಾಗ ಹೋಗಿ ಹೇಳ್ಬೇಕಾಗಿತ್ತು. ಶಾಸ್ತ್ರ ಏನಾದ್ರು ಹೇಳಿಲ್ವಲ್ಲ, ಅದನ್ನ ಮೊದಲೇ ಕರ್ತೃತ್ವ ಸಿದ್ಧವಾಗಿಲ್ಲ, ಶಾಸ್ತ್ರ ಹೇಳಿದ್ನ ಸಿದ್ಧವಾಯ್ತು ಅಂತ ಹೇಳ್ತಾರೆ. ತಡೆದ ಪರಮಾವಧಿ ಇದು. ನೋಡಿರ್ತಾರ ವೇದ ಮೀಮಾಂಸಕರಾಗ್ಬಿಟ್ಟು ಶಾಸ್ತ್ರಾರ್ಥ ಓದೋರಾಗಿ ಇದು ಬಿಡಿಸಿ ಅರ್ಥ ಮಾಡ್ಕೊಳಕ್ಕೇನೆ ಹೇಳಕ್ಕೇನೆ ಕಷ್ಟ ಆಗುತ್ತೆ. ನಮ್ಮ ಅರ್ಥ ಮಾಡ್ಕೊಳ್ಳೋದು ಅವ್ರಿಗೆ ಏನೋ ಶಾಸ್ತ್ರ ಏನೋ ಉಂಟು ಮಾಡ್ತಾ ಇದೆ ಅಂತ ಮಾಡ್ಕೊಂಡಿದೆ. ಕಾರಕತ್ವ ಇದೆ ಶಾಸ್ತ್ರದಲ್ಲಿ ಹೇಳೋದು. ಶಾಸ್ತ್ರ ಕಾರಕತ್ವ ಜ್ಞಾಪಕತ್ವ ಹೇಳ್ತಾನೆ ಇಲ್ಲ ಅವರು. ಇಲ್ಲ, ಯಾಕೆಂದ್ರೆ ಕ್ರಿಯೆ ಅಲ್ವಾ ಒಳ್ಳೆ ವೇದ ಎಲ್ಲ ಕ್ರಿಯಾಪರ ಜ್ಞಾಪಕತ್ವ ಅನ್ನೋದು ಇಲ್ವೇ ಇಲ್ಲ.
ಅಕ್ರಿಯಾಕರ್ತು ಸಂಬಂಧೆ ಅಕ್ರಿಯಾಕರ್ತಸಂಬಂಧೆ ಧನುಷಷ್ಠಿ ಪ್ರಸಜ್ಯತೆ ನೈವಂ ನಾಮ್ನೋ ಸದಾ ಯೋಗಃ ಯೋಗೆ ನಾಮ್ನೋ ಸಾಯೋಗೆ ಷಷ್ಠೀಯಂ ಶೈಷಿಕೀ ಯತಃ ಷಷ್ಠೀಯಂ ಶಯ್ಯ ಅದು. ಶೈಷಿಕಿ ಶೈಷಿ ಶಂಕರಶ ಹಾ. ಶೈಷಿ ಶೈಷಿಕೀಯತಃ ಅಕ್ರಿಯಾಕರ್ತಸಂಬಂಧೆ ಷಷ್ಠೀ ಪ್ರಸಜ್ಯತೆ ನೈವಂ ನಾಮ್ನೋ ಸಾಯೋಗೆ ಷಷ್ಠೀಯಂ ಶೈಷಿಕೀಯತಃ. ಅಕ್ರಿಯಾಗತಸಂಬಂಧೆ ನನು ಷಷ್ಠೀ ಪ್ರಸಜ್ಯತೆ ನ ಏವಂ ನಾಮ್ನಃ ಸದಾ ಯೋಗೆ ಸದಾ ಯೋಗೆ ಷಷ್ಠೀಯಂ ಶೈಷಿಕೀಯತಃ ಶೈಷಿಕಿ ಶೈಷಿಕೀಯತಃ. ಏನು ಓದ್ತೀಯೋ ಕ್ರಿಯಾಕರ್ತ ಸಂಬಂಧ ಇಲ್ಲವಾದರೆ ಕ್ರಿಯಾಕರ್ತ ಸಂಬಂಧ ಅವಾಗ ಷಷ್ಠಿ ಬಗ್ಗೆ ಹೇಳ್ಬೇಕಾಗಿಲ್ಲ, ಅವನ ಕ್ರಿಯೆ ಹೇಳ್ಬೇಕಾಗಿತ್ತಲ್ಲ, ಅವನು ಕ್ರಿಯೆ ಮಾಡೋದು ಹೇಳ್ಬಾರ್ದು ಅವಾಗ ಷಷ್ಠಿ ಬಗ್ಗೆ ಹೇಳ್ಬೇಕಾಗಿತ್ತಲ್ಲ ಅಂತ ಅವನ ಮೇಲೆ ಆಕ್ಷೇಪ ಹಬ್ಬ. ಅವನು ಅವನಲ್ಲಿ ಕ್ರಿಯಾಕರ್ತ ಸಂಬಂಧ ಇಲ್ಲ ಅಂತಂದ್ರೆ, ಕ್ರಿಯೆಗೆ ಕರ್ತ ಸಂಬಂಧ ಇಲ್ಲ ಮುಂಚೆ ಇಲ್ಲ, ಆಮೇಲೆ ಬರುತ್ತೆ ಕ್ರಿಯಾಕರ್ತ ಸಂಬಂಧ ಅಂತಂದ್ರೆ ಅವನ ಕರ್ಮ ಅಂತ ಹೇಳ್ಬೇಕಾಗಿತ್ತು. ನನ್ನ ಮನೆ ಅಂತ ಹೇಳುವ ಹಾಗೆ, ನನ್ನ ಕೆಲಸ ಅಂತ ಹೇಳುವ ಹಾಗೆ ಅವನ ಕೆಲಸ ಅಂತ ಹೇಳ್ಬೇಕಾಗಿತ್ತಲ್ಲ ಅಂತ ಆಕ್ಷೇಪ ಬರುತ್ತಲ್ಲ. ಹಾಗೇನಿಲ್ಲ. ಯಾಕಂದ್ರೆ ನಾಮಪದ ಇದೆಯಲ್ಲ, ನಾಮಪದಕ್ಕೆ ಯಾವಾಗಲೂ ಶೇಷ ಷಷ್ಠಿ ಅಂತ ಸೂತ್ರ ಇದೆ. ಎಲ್ಲಕ್ಕೂ ಬಾಗ್ಬಿಟ್ಟು ಇದಕ್ಕೆ ಪ್ರಥಮ, ಕರ್ತೃವಿಗೆ ಪ್ರಥಮ, ಕರ್ಮಕ್ಕೆ ದ್ವಿತೀಯ, ಸಾಧನಕ್ಕೆ ತೃತೀಯ, ಸಂಪ್ರದಾನಕ್ಕೆ ಚತುರ್ಥಿ, ಅಪಾದಾನ ಪಂಚಮಿ, ಅಧಿಕಾರಣಕ್ಕೆ ಸಪ್ತಮಿ, ಶೇಷ ಷಷ್ಠಿ ಬಿಟ್ರು ಕಾರಣಗಳು. ಎಲ್ಲಕ್ಕೂ ಪುತ್ರ ಕಸ್ಯ ಪುತ್ರ ಯಶಸ್ಸಸ್ಯ ಪುತ್ರ, ಪುಸ್ತಕಂ ಕಸ್ಯ ಪುಸ್ತಕಂ ಮಮ ಪುಸ್ತಕಂ, ನಾಮಪದ ಪುಸ್ತಕ ನಾಮಪದ, ಅದಕ್ಕೆ ಸಂಬಂಧನೇ ಹೇಳ್ಬೇಕು. ನಾಮಪದಕ್ಕೆ ಯಾವಾಗಲೂ ಸಂಬಂಧ ಪಡ್ತದೆ ಹೋದ್ರೆ ನಾಮಪದ ಇದಾಗಲ್ಲ. ಗೃಹಂ ಕಸ್ಯ ಗೃಹಂ ದೇವದತ್ತ ಮಮ ಗೃಹಂ ಷಷ್ಠಿ ಬರುತ್ತೆ. ಹಂಗ್ ಮಾಡ್ತಾರೆ. ಶೈಷಿಕಿ ಷಷ್ಠಿ ಅಂತ ಅವ್ರು ಮಾಡ್ಬಿಟ್ಟಿದ್ದಾರೆ. ಯಾರೋ ಪಾಣಿಗಳು ಶೇಷ ಷಷ್ಠಿ ಅಂತ ಸೂತ್ರ ಇದೆ. ಟಾಪಿಕ್ ಹೌದು. ಶೇಷೇ ಷಷ್ಠಿ ಸಂಬಂಧ ಮಾತ್ರ ಸಾ ಸೂಚಿತಾ ಸಾ ಚೇಯನ್ ನಾಮ್ನೋ ಸಂಬಂಧೇ ನಿಯತಾ ಅತಃ ಯಜೇತ ಇತ್ಯಸ್ಯ ಅನಾಮತ್ವ. ಯಜೇತ ನಾಮ ಅಲ್ಲ, ಯಜೇತ ಅದು ಕ್ರಿಯಾಪದ, ಆದ್ರಿಂದ ಅದಕ್ಕೆ ಷಷ್ಠಿ ಬರೋಲ್ಲ. ಅಂದ್ರೆ ಸೋಮಯಾಗ ಸೋಮಯಾಗಂ ಜುಹುಯ ಅಗ್ನಿಹೋತ್ರಂ ಜುಹಿ ಸೋಮಯಾಗೇನೇ ಯಜೇತ, ಷಷ್ಠಿ ಬರಲ್ಲ. ಕ್ರಿಯಾಪದಕ್ಕೆ ಷಷ್ಠಿ ಬರಲ್ಲ, ನಾಮಪದಕ್ಕೆ ಷಷ್ಠಿ ಬರುತ್ತೆ. ಯಜೇತ ಜುಹೋತಿ ದಜ್ಜಾತ್ ಕುರಿಯಾ ಕ್ರಿಯತ ಕರ್ತವ್ಯ ಯತವ್ಯ ಎಲ್ಲ ಕ್ರಿಯಾಪದ, ಅದಕ್ಕೆ ಷಷ್ಠಿ ಭಕ್ತಿ ಬರಲ್ಲ. ಷಷ್ಠಿ ಭಕ್ತಿ ಬರೋದು ಯಾತಕ್ಕೆ? ನಾಮಪದಕ್ಕೆ. ನೋಡಿ ಹೆಂಗ್ ಹೇಳ್ತಿದ್ದೆ ನಾವು, ಅವನು ಉತ್ಸಾಹ ಕೊಡ್ತಿದ್ದಾನೆ ನಿಯೋಗವಾದಿ. ಪುಸ್ತಕ ನಾಮಪದ, ನನ್ನ ಪುಸ್ತಕ, ಅವನ ಪುಸ್ತಕ, ಅಥವಾ ವಾರ್ತಿಕ ಪುಸ್ತಕ, ವಾರ್ತಿಕಸ್ಯ ಪುಸ್ತಕ, ವಾರ್ತಿಕದ ಪುಸ್ತಕ. ನಾಮಪದ ಸಂಬಂಧ ರಾಕೋ ಕಬ್ಬಿಣದ ರಾಕೋ, ಕಬ್ಬಿಣದ್ದು ಷಷ್ಠಿ. ಇಲ್ಲಿ ಕ್ರಿಯಾಪದಕ್ಕೆ ಸಂಬಂಧ ಆಗ್ತದೆ. ಕ್ರಿಯಾಪದಕ್ಕಾದ್ರೆ ಷಷ್ಠಿ ಬರಲ್ಲ. ಅವನು ಏನಂದ, ಕರ್ತೃಗೆ ಸಂಬಂಧ ಪಡೆದೇ ಹೋದರೆ ಅವನು ಮುಂಚೆ ಕರ್ತೃ ಇಲ್ಲ, ಮುಂಚೆ ಕರ್ತೃ ಆಗಿರಲ್ಲ, ಆ ವೈದಿಕ ವಾಕ್ಯದ ಕರ್ತೃ ಆಗ್ತಾನೆ ಅಂದ್ರೆ ಯಾವ ಕರ್ತೃ ಅವರಿಗೆ ಷಷ್ಠಿ ಭಕ್ತಿ ಆಗ್ಬೇಕು. ಅವಾಗ ದೇವದತ್ತಸ್ಯ ಸೋಮಯಾಗ, ದೇವದತ್ತ ಸೋಮಯಾಗೇನ ಜೀತ ಪ್ರಥಮ ಬರಲ್ಲ, ಕರ್ತೃಕಾರಕ ಬರೋದೇ ಇಲ್ವಲ್ಲ. ಇಲ್ಲ ಬರುತ್ತೆ. ಯಜೇತಾಗ ಅವನ ಕರ್ತೃ ಆಗ್ತಾರೆ. ಯಜೇತ ಕರ್ತೃತ್ವ ಹುಟ್ಕೊಳ್ತಲ್ಲ, ಆ ಕ್ರಿಯೆಯಿಂದ ಶ್ರುತಿ ಹೇಳಿದ್ಮೇಲೆ ಯಜೇತ ಕರ್ತೃತ್ವ ಹುಟ್ಕೊಳ್ಳೋದ್ರಿಂದ ಅದಕ್ಕೆ ಕಾರಕ ಆಗ್ತಾರೆ. ದೇವದತ್ತನ ಯಜ್ಞ ಆಗಲ್ಲ, ದೇವದತ್ತನ ಯಜ್ಞ ಆಗಲ್ಲ. ಆಗ ಯಜೇತ ವಾಕ್ಯಕ್ಕೆ ದೇವದತ್ತ ಸಂಬಂಧ ಪಡ್ಕೊಂಡಾಗ ಆ ಯಜೇತ ವಾಕ್ಯದಿಂದ ದೇವದತ್ತ ಕರ್ತೃತ್ವ ಹುಟ್ಕೊಂಡ್ಬಿಡುತ್ತೆ. ಅವಾಗ ದೇವದತ್ತ ಕರ್ತೃಕಾರಕ ಮಾಡ್ತಾರೆ. ಇದೆಲ್ಲ ಹೇಳೋದು ಕಷ್ಟ, ತಿಳ್ಕೊಳ್ಳೋದು ಕಷ್ಟ. ಈ ವಿಚಾರ ಇರೋದೇ ಇಲ್ಲ. ಮುಂದೆ ಹೋಗ್ಬಿಟ್ರೆ ಶ್ಲೋಕ ಮಾಡ್ತೇ ಹೋಗಿ ಏನಾಗಿತ್ತು ಇದೆಲ್ಲ ಓದೋರಿದಾರ ಅಂತ ಇವತ್ತು, ಈ ಗಂಟಲು ಓದೋರಿದಾರ ಅಂತ. ಅದಕ್ಕೆ ಶೃಂಗೇರಿ ಇದರಲ್ಲಿ ಅವರು ಹೋದ್ರಲ್ಲ ನಾಗರಾಜ್ ಅವರು, ಕೃಷ್ಣ ಜೋಯಿಸ್ ಅವ್ರ ಮಗ ನಂಗೆ ಹೇಳಿದ್ರಲ್ಲ,
ನಮ್ಗೆ ರೈಟ್ಸ್ ಕೊಡಿ, ಫಸ್ಟ್ ನೀವೇ ಪ್ರಿಂಟ್ ಮಾಡಿಸಿ ನಾವು ಅದಕ್ಕೆ ಕೊಡ್ತೀವಿ ಅಂತ. ಯಾರ್ರಿ ಓದೋರಿದ್ದಾರೆ? ಸುಮ್ನೆ ಪ್ರಿಂಟ್ ಏನಕ್ಕೆ ಮಾಡಿಸ್ಕೊಂಡು ಕೂತ್ಕೋಬೇಕು? ಇಷ್ಟು ವರ್ಷ ಔಟ್ ಆಫ್ ಪ್ರಿಂಟ್ ಆದ್ಮೇಲೆ ಯಾರು ಕೇಳಕ್ ಬಂದಿಲ್ಲ. ರೈಟ್ಸ್ ಕೊಡಿ ಅಂದ್ರೆ ಅದು ಕೊಡಲ್ಲ. ಕಾಪಿ ರೈಟ್ ಎಲ್ಲ ನಾವು ಕೊಡಲ್ಲ. ಕಾಪಿ ರೈಟ್ ಅವ್ರು ಕೊಟ್ಬಿಟ್ಟಿದ್ದಾರೆ ಒಳ್ಳೆ 3 ವಾಲ್ಯೂಮ್ದು. ಇವರು ಅವ್ರ ಮಗ ನಮ್ ಕೊಡಿ ಕಾಪಿ ರೈಟ್, ನಾವೇ ಪ್ರಿಂಟ್ ಮಾಡಿಸ್ಕೊತೀವಿ ಅಂತ ಅದನ್ನು ಕೊಡಲ್ಲ. ಅದೇ ಕೊಡೋದು ಅವನಿಗೆ ತೊಂದ್ರೆ. ನಮ್ದು ಅದು ನಮ್ಮ ಸಂಸ್ಥಾನದ್ದು ಯಾವ ತಗೊಂಡಿದ್ದಕ್ಕೆ ಏನಾರ ಬೇಕಾದ್ರೆ ನಾವು ದುಡ್ಡು ಕೊಟ್ಟು ತಗೊಂಡಿದೀವಿ ಕಾಪಿ ರೈಟ್. ನೀವು ಕೊಟ್ಟು ಅವರು ಕಾಪಿ ಕೊಟ್ಟಿದ್ದು ಗುರುಗಳಿಗೆ ಅಂತ ಏನ್ ಕೊಟ್ಟಿದ್ದಾರೆ? ಸನ್ಮಾನ ಮಾಡಿರ್ಬೋದು. ಇವ್ರು ಕೊಟ್ರಂತೆ ಒಡೆಯರು. ಒಡೆಯ ಕೊಟ್ಟಿದ್ದಾರೆ. ಒಡೆಯ ಸ್ವಾಮಿಗೂ ಕೊಟ್ರಲ್ಲ. ಸ್ವಾಮಿ ದುಡ್ಡು ಒಳ್ಳೆ ಇಲ್ಲ. ಸ್ವಾಮಿಗಳಿಗೆ 2 ಆಪ್ಷನ್ ಕೊಟ್ರು. ಪುಸ್ತಕ ಪ್ರಿಂಟ್ ಮಾಡಿಸ್ತೀವಿ ಅಲ್ಲ, ಇದ 800 ಕಾಪಿ ನಿಮ್ಗೆ, 200 ಕಾಪಿ ಸಂಸ್ಥಾನಕ್ಕೆ, ಈ ರೀತಿ ಮಾಡ್ಕೊತೀರಾ? ಅದು ನಿಮಗೆ 50 ಕಾಪಿ, ಬಾಕಿ ಇದೆಲ್ಲ ನಾವು ದುಡ್ಡು ಕೊಟ್ಟು ನಾವು ಇಟ್ಕೊಳ್ತೀವಿ. ಇನ್ ಮಾಡ್ತೀರಾ ಅಂದ್ರೆ ಇಲ್ಲ ಕಾಪಿ ನಾವು ಇಟ್ಕೊಳ್ತೀವಿ, 800 ಕಾಪಿ ಕೊಂಡು ದುಡ್ಡು ಬೇಡ ಅಂತ ಸ್ವಾಮಿ. ತುಂಬಾ ಖುಷಿ ಆಗ್ಬಿಡ್ತು ಮಹಾರಾಜರಿಗೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಮಹಾರಾಜರು 4 ವೇದ ಪುರಾಣ ನಮ್ಗೆ ಎಲ್ಲ ಪ್ರಿಂಟ್ ಮಾಡಿಸಿದ್ರು. ಇಡೋಕೆ ಜಾಗ ಇರಲಿಲ್ಲ. ಇದ್ರ ಪ್ರಿಂಟ್ ಮಾಡಿಸಿ ಎಲ್ಲಿ ಇಟ್ಕೋಬೇಕು ತಲೆನೂ ಆಗಿತ್ತು. ಸ್ವಾಮಿ ಹೀಗಂದ್ರಲ್ಲ ತುಂಬಾ ಖುಷಿ ಆಗ್ಬಿಡ್ತು ಮಹಾರಾಜರಿಗೆ. ಅಬ್ಬಾ, ಹೀಗೂ ಇದಾರ ಪ್ರಪಂಚ, ಇಂಥ ವ್ಯಕ್ತಿ ಇದಾರ ಅಂತ ಅನ್ಸ್ತಂತೆ. ಫಾಸ್ಟ್ ಇದಾಗ್ಬಿಡ್ರಿ. ಹಾಗಾಗಿ ಅವ್ರು ಏನಂದಂತೆ ಮಹಾರಾಜನ್ ಕೊಡುವಂತಹ ಕೆಲವು ಪುಸ್ತಕ ಇದೆಯಲ್ಲ, ಅದಕ್ಕೆ ರೇಷ್ಮೆದಿಂದ ಹಾಕೊಟ್ಟಂತೆ. ಕೆಲವಕ್ಕೆ 200ಕ್ಕೂ ಅಲ್ಲ, ಕೆಲವಕ್ಕೆ ಸ್ವಾಮಿ ಕೆಲವು ರೇಷ್ಮೆ ಬೆಂಡಿಂಗ್ 5 ಕಾಲ ಇನ್ನು ರೇಷ್ಮೆ ಬಟ್ಟೆ ಬೆಂಡಿಂಗ್ ಕಂಡು ಹೊಡೆದುಕೊಂಡು ಸೇಕಿದ್ರು. ಈ ತೆಗೆದು ಕಂಡು ಹೊಡೆಯುತ್ತೆ ಇಲ್ಲಿಗೆ. ಅನ್ನತ್ತೆ. ಮಿಲ್ಲಿಗೆ ಮೀಳಿ ಹೊಡಿತಾರೆ. ಹೆಲ್ತಿ ಉಂಟದ ಆರೋಗ್ಯ ಅಂತಾರಪ್ಪ. ಅದು ಇದು ಮಾಡ್ತಾರಲ್ಲ ಅಕ್ಯುಪಂಚರ್. ಇದಕ್ಕ ಡಿ ಎ ಕರೆಂಟ್ ಏನೋ ಇದೇನೋ ಎಸಿ ಡಿ ಸಿ ಕರೆಂಟ್ ಕೊಡ್ತಾರಂತೆ. ನೀವು ಈ ಪಾಲಿಯಸ್ಟರ್ ನೈಲಾನ್ ಎಲ್ಲ ಹಾಕೊಂಡ್ರೆ ಚಳಿಗಾಲದಲ್ಲಿ ಬೆಂಕಿ ಬೇಕಿಲ್ಲ ಅಲ್ಲ. ಇಬ್ರು ಹಿಂಗೆ ನಿಮ್ಮೊಬ್ರು ನಂದು ಹಿಂಗೆ ಟಚ್ ಆಗ್ಬಿಟ್ರೆ ಸಾಕು. ಯಾಕಡೆ ಏನಿರ್ತದ ಶರೀರದಲ್ಲಿ ಎಲೆಕ್ಟ್ರೋ ಇದೆಯಾ ಅಂಶ ಉತ್ಪತ್ತಿ ಆಯ್ತಾ? ಉತ್ಪತ್ತಿ ಅಂದ್ರೆ ಪ್ರಾಣದ ಅಂಶ. ಹೋಗೋಣ ನಿಲ್ಸ್ಕೊಳ್ಳೋಣ. ಇದೊಂದನ್ನು ಹೇಳ್ಬಿಡಿ. ಕ್ರಿಯಾಕರ್ತೃತ್ವ ಸಂಬಂಧ ಕರ್ತೃವಿಗೆ ಇಲ್ಲವಾದರೆ ನೇರಾಗಿ ಕರ್ತೃವಿಗೆ ಕ್ರಿಯಾಕರ್ತೃತ್ವ ಸಂಬಂಧವಿಲ್ಲವಾದರೆ ಅದು ಶಾಸ್ತ್ರದಿಂದ ಉಂಟಾಗುತ್ತೆ ಎಂದಾದರೆ ಅಷ್ಟು ಬರ್ಕೊಳ್ಳಿ. ಕ್ರಿಯಾಕರ್ತೃತ್ವ ಸಂಬಂಧ ಕಾಲ ಇಲ್ಲ ಕಣ್ರಿ. ಕ್ರಿಯಾಕರ್ತೃತ್ವ ಸಂಬಂಧ ಪುರುಷನಿಗೆ ಇಲ್ಲವೆಂದಾದರೆ ಅದು ಶಾಸ್ತ್ರದಿಂದ ಉಂಟಾಗುತ್ತೆ ಅಂತಾದರೆ ಅದು ಬರ್ಕೊಳ್ಳಿ. ಆಗ ಪುರುಷನಿಗೆ ಷಷ್ಠಿ ಭಕ್ತಿ ಬರಬೇಕಾಗಿತ್ತಲ್ಲ ಕರ್ತೃವಿಗೆ ಎಂದರೆ ಹಾಗೇನಿಲ್ಲ. ನಾಮ ಸಂಬಂಧವಾದ ಮಾತ್ರ ಷಷ್ಠಿ ಭಕ್ತಿ ಹೇಳಿದ್ದಾರೆ ಪಾಣಿನಿಗಳು. ನಾಮನೋಹ ದ್ವೇಷ ಯಾಕೆ? ನಾಮನೋಹ ನೀ ಬರ್ಕೋಬೇಡಿ. ನೀ ನಾಮಗಳ ಸಂಬಂಧಕ್ಕೆ ಪದಗಳಿಗೆ ನಾಮ ಪದಗಳೆರಡಕ್ಕೆ ಹಾಗೆ ಎರಡು ನಾಮ ಪದಗಳಿಗೆ ಯಾವಾಗಲೂ ಸಂಬಂಧ ಹಾಗೆ. ಉತ್ಪಲಸ್ಯ ನಿಜಂ ಅಂತ ಹಾಗೆ ನಾಮನೋಹದ 2 ನಾಮ ಪದಗಳಿಗೆ ಸಂಬಂಧವಾದಾಗ ಅಂತ ತಿಳ್ಕೊಬೇಕು. ನಾಮ ಪದಗಳಿಗೆ ಸಂಬಂಧವಾದಾಗ ಷಷ್ಠಿ ಭಕ್ತಿಯನ್ನ ಅಂತ. 2 ನಾಮ ಪದಗಳಿಗೆ ಸಂಬಂಧವಾಗುವಾಗ ಷಷ್ಠಿ, ಕ್ರಿಯಾಪದಕ್ಕೂ ಕರ್ತಕ್ಕೂ ಸಂಬಂಧವಾದಾಗ ಷಷ್ಠಿ ಇಲ್ಲ ಅಂತ. ಹಾಗೆ ಕಂಡ್ರೆ 2 ನಾಮ ಪದಗಳಿಗೆ ಸಂಬಂಧವಾಗುವಾಗ
ಆ ಇಲ್ಲಿ ಸ್ವರ್ಗ ಅನ್ನೋದು ನಾಮಪದ, ಕಾಮ ಅನ್ನೋದು ನಾಮಪದ. ಸ್ವರ್ಗಸ್ಯ ಕಾಮ, ಸ್ವರ್ಗದ ಬಯಕೆ ಆಗತ್ತೆ. ಆಗ ಉತ್ಪಲ ನೈಲ್ಯಂ ಉತ್ಪಲಸ್ಯ ನೈಲ್ಯಂ ಬರುತ್ತೆ. ಎರಡು ನಾಮಪದಗಳಿಗೆ ಸಂಬಂಧವಾಗುವಾಗ ಷಷ್ಠಿ ಬರುತ್ತೆ. ಬಿಟ್ವೀನ್ ನೌನ್ಸ್. ಆ ನೀವು ಹೇಳ್ದಂಗೆ ಎ- ಎರಡು ನಾಮಪದಗಳಿಗೆ ಸಂಬಂಧವಾಗುವಾಗ ಮಾತ್ರ ಷಷ್ಠಿ ಭಕ್ತಿ ಬರುತ್ತೆ ಎಂಬುದಾಗಿ ಶೇಷೇ ಷಷ್ಠಿ ಎಂದು ಸೂತ್ರ ಮಾಡಿರುತ್ತಾರೆ. ಷಷ್ಠಿ ವಿಭಕ್ತಿ ಬರುತ್ತದೆಂದು ಶೇಷೇ ಷಷ್ಠಿ ಅಂತ ಸೂತ್ರ. ಇಲ್ಲಿ ಬರುತ್ತೆ, ಗಾಗ್ಯ ಹೌದು. ಇಲ್ಲಿ ಬರುತ್ತೆ. ಒಂದು ಪದ ಎರಡರಲ್ಲಿ ಕ್ರಿಯಾಪದ ಆದ್ರೆ ಬರಲ್ಲ. ದಶರಥಸ್ಯ ಪುತ್ರ. ಓ ಅಮ್ಮ ಬಂದು, ಅಮ್ಮ ಇದು ನಿಮ್ದು ಪುಸ್ತಕ, ನಿಮ್ ಸ್ವಾಮಿಗಳು ಕೊಡಕ್ಕೆ. ಹ್ಞೂ ಮಾ ನಿಮ್ ಸ್ವಾಮಿಗಳು ಭಾರಿ ಇದು. ಎಲ್ಲಿ ಮಾ ಮಲ್ಲಿಕಮ್ಮ ಮಲ್ಲಿಕಮ್ಮ ಕೇಳ್ತಿರ್ತಾರೆ. ಇಲ್ಲ ಯಾಕಿಲ್ಲ ಸುಮ್ಮನೆ ಹೇಳ್ಬೇಡಿ. ಮಾಡ್ಕೊಂಡು ಇದ್ ಮಾಡ್ಕೊಂಡು ಎಲ್ಲ ಕೇಳ್ಕೊಂಡಿದ್ದ. ಎಷ್ಟು ಪ್ರೀತಿ ಸ್ವಾಮಿ ಅಚ್ಚನ ಕೊಡೋ ಅಚ್ಚನ ಭಕ್ತ ಸ್ವಾಮಿಗಳಿಗೆ. ಇಲ್ಲ ಅಂದ್ಬಿಡಿ. ನೋಡಿ ಅಮ್ಮ ಹಿಂಗ್ ನನ್ನ ಹತ್ರ ತಪ್ಸ್ಕೊಬೇಡಿ, ನನ್ಗೆ ಗೊತ್ತು. ನೋ ವೆರಿ ವೆಲ್. ಸ್ವಾಮಿಗಳಿಗಂತೂ ಯಾಕ ಸ್ವಾಮಿಗಳಿಗೆ ಇಲ್ವಾ? ಎಷ್ಟು ನಿಮ್ಮತ್ರ ಎಲ್ಲ ಕೇಳೋದು ಸ್ವಾಮಿಗಳು? ಏನಾದ್ರು ಏನು ಎಷ್ಟು ದಿವಸದಿಂದ ನಿಮ್ಗೆ ಆ ಪುಸ್ತಕ ಎಲ್ಲ ಕೇಳೋದು, ಇದೆಲ್ಲ ಹಾರ ಮಾರ್ಕೆಟ್ ಕಳ್ಸಿದ್ದು ಅಲ್ಲ ಸರಿ. ಆಮೇಲೆ ಈ ಶಂಖ ಮಾಡ್ಕೊಡಿ, ನೀವು ಹುಡುಕಿದಿಲ್ಲ ಅಂದ್ರೆ ಆಮೇಲೆ ವೇದಾಂತ ಪುಸ್ತಕ ತರಿಸ್ಕೊಡ್ತೀನಿ. ಮುತ್ತು ಅಗ್ನಿ